ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಇವತ್ತಿನ ಮುರಳಿಯ ದಿನಾಂಕ 15 ನವೆಂಬರ್ 2005. ಈ ಮುರಳಿಯಲ್ಲಿ ಬಾಬಾ ಮಕ್ಕಳಿಗೆ ಏನು ತಿಳಿಸ್ಲಿಕ್ಕೆ ಇಷ್ಟಪಡ್ತಾರೆ? ಆದ್ಮೇಲೆ ನಮ್ಮ ಜೀವನ ಹೇಳುವಂಥದ್ದು ಶಾರೀರಿಕವಾಗಿ ಹೇಗೆ ನಡ್ಕೊಂಡು ಬರುತ್ತೋ ಅದೇ ರೀತಿ ಆಲ್ಮೋಸ್ಟ್ ಆತ್ಮಿಕವಾಗೂ ಕೂಡ ಅದೇ ನಡ್ಕೊಂಡು ಬರುತ್ತೆ. ಯಾಕಂದ್ರೆ ಆತ್ಮ ಮತ್ತು ಶರೀರ ಎರಡು ಜೊತೆಲಿದ್ಬಿಟ್ಟು ಕರ್ಮವನ್ನ ಮಾಡಬೇಕಾಗ್ತದೆ. ಶಾರೀರಿಕವಾದಂಥ ಕರ್ಮ, ಕರ್ಮದ ಫಲ, ವಿಧಿವಿಧಾನ, ಜ್ಞಾನ ಇದೆಲ್ಲ ನಮಗೆ ಗೊತ್ತಿದೆ, ಕಣ್ಣಿಗೆ ಕಾಣುತ್ತೆ, ನಾವು ನೋಡ್ತೀವಿ, ಅನುಭವಿಸ್ತೀವಿ. ಆತ್ಮದ ಜ್ಞಾನ ನಮ್ಗೆ ಇರ್ಲಿಲ್ಲ, ಭಗವಂತ ಇವಾಗ ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಹಾಗಿದ್ರೆ ಶಾರೀರಿಕ ಜೀವನ ಎಲ್ಲಿಂದ ಆರಂಭ ಆಗ್ತದೆ? ಎಲ್ಲಿಂದ ಆರಂಭ ಆಗುತ್ತೆ? ದ್ವಾಪರದಿಂದ. ಶಾರೀರಿಕ ಜೀವನ ಆರಂಭ ಆಗೋದೆಲ್ಲಿಂದ? ಜನ್ಮದಿಂದ. ಎಲ್ಲಿಂದ? ಮೊದಲು ಶರೀರ ಜನ್ಮ ಆಗ್ಬೇಕು ತಾನೆ, ಅಲ್ಲಿಂದ ತಾನೇ ಆರಂಭ. ಮೊದಲು ತಾಯಿಯ ಗರ್ಭದಿಂದ ಶರೀರ ಹೊರಗಡೆಗೆ ಬರ್ತದೆ, ಹೌದಾ? ಮುಂದೆ ಅಪ್ಪ ಅಮ್ಮನಿಂದ ಪಾಲನೆ, ಆಮೇಲೆ ಶಿಕ್ಷಣ, ಆಮೇಲೆ ಸಂಪಾದನೆ, ಆಮೇಲೆ ಮುಂದೆ ಸಂಪಾದನೆ ಆದ್ಮೇಲೆ ಮದುವೆ ಮಕ್ಕಳು, ಸ್ವಂತ ಮದುವೆ ಮಕ್ಕಳು ಬೇರೆಯವ್ರದ್ದು ಬೇಡ, ಒಂದು ಇವ್ರದ್ದು ಮತ್ತೆ ತಗೊಂಡು ಸರಿನಾ? ಇರ್ಲಿ. ಓಕೆ, ನಾನು ಶ್ರೀಮಂತವಾಗಿರ್ಬೇಕು, ನಮ್ಮ ಹತ್ರ ಮನೆ ಇರಬೇಕು, ನನಗೆ ಬೇಕಾಗಿರುವಂಥ ಎಲ್ಲ ಸಾಧನಗಳು ಬೇಕು, ನನ್ನ ಸಾಲ ಕ್ಲಿಯರ್ ಆಗಿರಬೇಕು. ಸರಿ, ಆ ಮನೆಗೆ ಯಾರ್ಯಾರು ಬರ್ತಾರೋ, ಯಾರೇ ಬರ್ಲಿ, ಅಪ್ಪ ಅಮ್ಮ ಬರ್ತಾರೆ, ಅತ್ತೆ ಮಾವ ಬರ್ಬೋದು, ಪತ್ನಿ ಬರ್ಬೋದು, ಮಕ್ಕಳು ಬರ್ಬೋದು, ನೆಂಟರು ಬರ್ಬೋದು, ಯಾರು ಬೇಕಾದ್ರೂ ಬರ್ಬೋದು. ನೀವು ತಪ್ಪು ಮಾಡಿದ್ರೆ ಪೊಲೀಸರು ಬರ್ಬೋದು ನಿಮ್ಮ ಮನೆಗೆ, ಕಳ್ಳರು ಬರ್ಬೋದು ನಿಮ್ಮ ತಣ ಜಾಸ್ತಿ ಇದ್ರೆ, ಅಲ್ವಾ? ಬೇರೆ ಬೇರೆ ಎಲ್ಲ ಬರ್ತಾರೆ. ಬಂದವರಿಗೆಲ್ಲರಿಗೂ ಕೂಡ ಏನು ಕೊಡಬೇಕು? ಹಳೆ ಕಾಲದಲ್ಲಿ ಮನೆಗೆ ಬಂದಾಗ ಜನರಿಗೆ ಏನು ಕೊಡ್ತಾ ಇದ್ರು? ನೀರು, ಕಾಫಿ, ಊಟ, ಶರೀರಕ್ಕೆ ಬೇಕಾಗಿರುವಂತ ಎಲ್ಲ ಸಾಧನಗಳು, ಅಲ್ವಾ? ಅವಾಗ ಮನೇಲಿ ಬಂದವ್ರಿಗೆ ಕೊಡಬೇಕಲ್ಲ, ಎಲ್ಲರಿಗೂ ಒಂದೇ ರೀತಿ ಕೊಡ್ಬೇಕು, ಬೇರೆ 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 ರೀತಿ ಕೊಡ್ಬೇಕು? ಒಂದೇ ರೀತಿ ಕೊಡ್ಬೇಕು. ಶ್ರೀಮಂತರಿಗೆ ಒಂದು ರೀತಿ, ಬಡವರಿಗೆ ಒಂದು ರೀತಿ, ಸಂಬಳ ಜಾಸ್ತಿ ಇರೋರಿಗೆ ಒಂದು ರೀತಿ, ಕಡಿಮೆ ಇರೋರಿಗೆ ಒಂದು ರೀತಿ, ಚಿಕ್ಕ ಮಕ್ಕಳಿಗೊಂದು, ದೊಡ್ಡವರಿಗೊಂದು, ಜಾತಿ ಮತ ಪಂಥ ಭೇದ ಎಲ್ಲ ಮಾಡಬೇಕು, ಮಾಡಬಾರ್ದು? ಮಾಡಬಾರ್ದು. ಹಳೆ ಕಾಲದ ಜನರಲ್ಲಿ ಏನಿತ್ತು ಅಂತಂದ್ರೆ ಅತಿಥಿ ದೇವೋ ಭವ ಅಂತ. ಬಂದವರಿಗೆಲ್ಲರಿಗೂ ಕೂಡ ಅವರಿಗೆ ಶಾರೀರಿಕವಾಗಿ ಏನೇನು ಅವಶ್ಯಕತೆ ಇದೆಯೋ ಅದನ್ನು ಕೊಟ್ಟುಬಿಟ್ಟು ಅವರನ್ನ ಸಂತೃಪ್ತ ಮಾಡಿ, ಸಂಪನ್ನ ಮಾಡಿ, ಸಂತುಷ್ಟ ಮಾಡಿ ಕಳಿಸ್ಬೇಕು. ಹಳೆ ಕಾಲದಲ್ಲಿ ನಾವು ಅಜ್ಜನ ಮನೆಗೆಲ್ಲ ಹೋಗ್ಬಿಟ್ಟಿರ್ತಿದ್ವಿ, 1 ತಿಂಗಳು 2 ತಿಂಗಳು 3 ತಿಂಗಳೆಲ್ಲ. ಇವಾಗೆಲ್ಲ ತಿಂಗಳಲ್ಲಿ 2 ದಿನ ಇಡ್ಲಿಕ್ಕೆ ಆಗೋದಿಲ್ಲ. ಅವ್ರು ಇಟ್ಸ್ಕೊಳ್ಲಿಕ್ಕೆ ರೆಡಿ ಇಲ್ಲ, ನಾವು ಇಡ್ಲಿಕ್ಕೆ ರೆಡಿ ಇಲ್ಲ, ಅಲ್ವಾ? ಅಂತ ಒಂದು ವಾತಾವರಣ ಇವತ್ತು ಬಂದಿದೆ. ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಮಗು ನಿನಗೆ ನಾನು ಒಂದು ಆಧ್ಯಾತ್ಮಿಕ ಜ್ಞಾನವನ್ನ ಕೊಟ್ಟಿದ್ದೇನೆ, ಆ ಮೂಲಕ ನಿನಗೆ ಆತ್ಮನ ಜನ್ಮವಾಗಿದೆ. ಆಗಿದೆಯೋ ಇಲ್ಲೋ ನಿಮ್ಗೆಲ್ಲ ಜನ್ಮ? ಸರಿ, ಪರಮಾತ್ಮನಿಂದ ಪಾಲನೆ ಸಿಕ್ಕಿದೆಯೋ ಸಿಕ್ಕಿಲ್ವೋ? ಸಿಕ್ಕೈತೆ. ಶಿಕ್ಷಣ ಸಿಕ್ಕೈತೆ. ಒಬ್ಬರು ಮಾತು ಹೇಳ್ತಿದ್ರು, ಉಳಿದವ್ರ ಸುದ್ದಿನೇ ಇಲ್ಲಪ್ಪ. ಉಳಿದವ್ರಿಗೆ ಶಿಕ್ಷಣ ಸಿಗ್ಲಿಲ್ವಾ? ಸಿಕ್ಕಿದೆ. ಸರಿ, ಅದಾದ್ಮೇಲೆ ಭಗವಂತ ಆಸ್ತಿ ಕೊಟ್ಟಿದಾರ ಇಲ್ವೋ? ಕೊಟ್ಟಿದ್ದಾರೆ. ಸ್ಟಾಕ್ ಇದೆಯಾ? ಸ್ವಲ್ಪ ಇದೆಯಾ? ಜಾಸ್ತಿ ಇಲ್ಲ. ಅಷ್ಟು ಶ್ರೀಮಂತರಾಗಿಲ್ಲ ಅಂತ ಆಯ್ತು. ಅಷ್ಟು ಶ್ರೀಮಂತರಾಗಿಲ್ಲ ಅಂದ್ರೆ ಫ್ಯಾಕ್ಟ್ರಿಲಿ ಅಷ್ಟು ಚೆನ್ನಾಗಿ ಕೆಲಸ ಮಾಡಿಲ್ಲ ಅಂತ ಲೆಕ್ಕ. ಓಕೆ, ಅದನ್ನು ಇವತ್ತು ಬಾಬಾ ಹೇಳಿದ್ದಾರೆ, ಮಕ್ಕಳೇ, ಸಚ್ಚೇ ದಿಲ್ ಸೆ ಬಾಪ್ ವ ಪರಿವಾರ ಕೆ ಸ್ನೇಹಿ ಬನ್ ಮೆಹನತ್ ಮುಕ್ತ ಬನ್ನೆ ಕಾ ವಾಯ್ದಾ ಕರೋ ಅವ್ರ ಫಾಯ್ದಾ ಲೋ. ಸತ್ಯ ಹೃದಯದಿಂದ ತಂದೆ ಮತ್ತು ಪರಿವಾರದ ಸ್ನೇಹಿಗಳಾಗಬೇಕಂತ. ನಿಮ್ಮ ಮನೇಲಿ ಯಾರಿದ್ದಾರೆ? ನಿಮ್ಮ ಅಪ್ಪ ಇದ್ದಾರೆ, ಶಿವ ಬಾಬಾ, ಅಲ್ವಾ? ಮತ್ತೆ ಯಾರಿದ್ದಾರೆ? ಅಮ್ಮ ಬ್ರಹ್ಮ ಬಾಬಾ.
ನೀವು ಅಪ್ಪ ಅಮ್ಮ. ಅಪ್ಪ ಅಮ್ಮನ ಜೊತೆಲಿ ಇರ್ತಿರೋ, ಅಪ್ಪ ಅಮ್ಮನ ಓಲ್ಡ್ ಏಜ್ ಹೋಮಿಗೆ ಹಾಕ್ತಿರೋ, ಅಪ್ಪ ಅಮ್ಮ ಅಪ್ಪ ಅಮ್ಮ ಜೊತೆ ಅಥವಾ ಮನೆಯಿಂದ ಹೊರಗಡೆಗೆ ಹಾಕ್ತಿರೋ, ಇಲ್ಲ, ಅಥವಾ ಅವ್ರನ್ನ ಕೊಟ್ಟಿಗೆಯಲ್ಲಿ ಹಾಕ್ತಿರೋ? ಎಲ್ಲೂ ಇಲ್ಲ. ಮನೆ ಅಪ್ಪ ಅಮ್ಮಂದು ಗೊತ್ತಿರ್ಲಿ, ನಿಮ್ದಲ್ಲ. ಅಪ್ಪ ಅಮ್ಮನ ಮನೇಲಿ ನೀವಿರ್ಬೇಕು, ನಿಮ್ ಮನೆ ಅಲ್ಲ ಅದು. ಅಪ್ಪ ಅಮ್ಮನ ಮನೆಯಲ್ಲಿ ಇದ್ದ ಮೇಲೆ ಅಪ್ಪ ಅಮ್ಮನ ಜೊತೆಗೂ ಪ್ರೀತಿಯಿಂದ ಇರಬೇಕು. ಅಲ್ಲಿ ಪ್ರತಿದಿನ ಯಾರ್ಯಾರ ಪರಿವಾರದವರು ಬರ್ತಾರಲ್ಲ, ಯಾರ ಪರಿವಾರದವರು? ಅಪ್ಪ ಅಮ್ಮನ ಪರಿವಾರದವರು ಅಲ್ವಾ? ಆ ಪರಿವಾರದವರನ್ನೂ ಕೂಡ ಏನ್ ಮಾಡ್ಬೇಕು? ಅವರಿಗೆ ಬೇಕಾಗಿರೋದು ಕೊಡಬೇಕು. ಅವ್ರಿಗೇನ್ ಬೇಕು? ಏನ್ ಬೇಕು? ಶಾಂತಿ, ಸುಖ, ಶಾಂತಿ, ಆನಂದ ಬೇಕಲ್ವಾ? ನಮ್ಮಲ್ಲಿ ನೆಂಟರು ಬರ್ತಾರೆ ಅಂತ ನೋಡಿ. ಇವಾಗ ಮೊದ್ಲಿನ ಕಾಲ ಹೆಂಗಿತ್ತು ಗೊತ್ತಾ ಆತ್ಮೀಯರೇ? ಬಂದಂದ್ ನೆಂಟರಿಗೆ ಬೆಡ್ರೂಮ್ ಅಲ್ಲಿ ಮಲಗಿಸ್ಬಿಟ್ಟು ಇವ್ರು ಹೊರಗಡೆ ಮಲಗೋರು. ಇವತ್ತು ಇವ್ರು ಬೆಡ್ರೂಮ್ ಅಲ್ಲಿ ಮಲ್ಕೊಳ್ತಾರೆ, ಲಾಕ್ ಹಾಕೊಂಡು, ಅವ್ರಿಗೆ ಹೊರಗಡೆ ಮಲಗಿಸ್ತಾರೆ. ಹೌದು ತಾನೆ? ಬಣ್ಣ ಇದೆ ಇವತ್ತಿನ ದಿನಗಳಲ್ಲಿ. ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ಬಂದಿರುವಂತ ಪ್ರತಿಯೊಂದು ಆತ್ಮರನ್ನ ಸ್ನೇಹ ರೂಪದಲ್ಲಿ ಸಮಭಾವದಿಂದ ನೋಡಿ. ಚಿಕ್ಕವರಿರ್ಲಿ, ದೊಡ್ಡವರಿರ್ಲಿ, ಯಾರಿರ್ಲಿ, ಹೊಸ ಮಕ್ಕಳಿರ್ಲಿ, ಹಳೆ ಮಕ್ಕಳಿರ್ಲಿ, ಲೌಕಿಕದವರಿರ್ಲಿ, ಅಲೌಕಿಕದವರಿರ್ಲಿ, ಸ್ತ್ರೀ ಇರ್ಲಿ, ಪುರುಷರಿರ್ಲಿ, ಪ್ರತಿಯೊಬ್ಬರಿಗೂ ಕೂಡ ನೀವೇನ್ ಕೊಡಬೇಕು? ಈಶ್ವರೀಯ ಆಹಾರ, ಪ್ರಸಾದ, ಅವರಿಗೆ ಬೇಕಾಗಿರುವಂತ ಮೆಡಿಸಿನ್ಸ್, ಆತ್ಮಿಕ ಆರೋಗ್ಯಕ್ಕೆ ಬೇಕಾಗಿರುವ ಎಲ್ಲವನ್ನ ನೀವು ಕೊಡಬೇಕು. ಕೊಡುವಷ್ಟು ಶ್ರೀಮಂತರು ನೀವು ಆಗಬೇಕು. ಅಷ್ಟು ನಿಮ್ಮಲ್ಲಿ ಸ್ಟಾಕ್ ಇರಬೇಕು. ಇದೆಯಾ? ಇದನ್ನ ಬಾಬನ ಪ್ರಶ್ನೆ. ಅಂದ್ರೆ ಇವತ್ತು ನನ್ನ ಮಕ್ಕಳು ಶರೀರಕ್ಕೆ ಬೇಕಾಗಿರೋ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಕೊಳ್ಳೋದೇನು, ಕಾರ್ ಮಾಡ್ಕೊಳ್ಳೋದೇನು, ಬಂಗಾರ ಮಾಡ್ಕೊಳ್ಳೋದೇನು, ಮೂರ್ ಬೀರೋನಲ್ಲಿ ಸೀರೆಯನ್ನು ಜೋಡಿಸ್ಬಿಟ್ಟು ಇಡೋದೇನು, ಎಲ್ಲವನ್ನೇನ್ ಮಾಡ್ತಿದಾರಂತೆ? ಮಾಡ್ಕೊಳ್ತಾ ಇದ್ದಾರೆ. ಹೌದಾ? ಇದು ದೇಹಭಾನ ಅಲ್ವಾ? ದೇಹಾಭಿಮಾನ ಅಲ್ವಾ? ಹೌದಾ ಅಲ್ವೋ? ಜನ ಬಂದವ್ರಿಗೆ ಏನ್ ಮಾಡ್ಬೇಕು ಅಂತಂದ್ರೆ ಎಷ್ಟು ಮಜಾ ಗೊತ್ತಾ? ನನ್ನ ವೈಯಕ್ತಿಕ ಅನುಭವ, ನಾನು ಯಾರನ್ನೂ ಕಂಪ್ಲೇಂಟ್ ಮಾಡೋದಿಲ್ಲ. ದೊಡ್ಡ ದೊಡ್ಡ ಶ್ರೀಮಂತರ ಮನೇಲಿ ಲಕ್ಷಾಂತರ ಗಟ್ಟಲೆ ರೇಟ್ ಇರೋದು ಸೋಫಾಗಳಿರ್ತವೆ. ನನ್ಗೆ ಅದ್ರಲ್ಲಿ ಕುತ್ಕೊಳ್ಲಿಕ್ಕೆ ಕಷ್ಟ ಆಗ್ತದಪ್ಪ. ಓಕೆ, ಕಾಲು ಬಿಟ್ರೆ ಬೆಂತ್ ಆಗೋದಿಲ್ಲ, ಬೆಂತ್ ಆಗದ್ರೆ ಕಾಲು ಇರೋದಿಲ್ಲ. ಓಕೆ, ಹೀಟ್ ಬೇರೆ ಆಗ್ತದೆ. ನನಗೆ ಬೆಸ್ಟ್ ಅಂದ್ರೆ ಕಟ್ಟಿಗೆ ಚೇರು, ಪ್ಲಾಸ್ಟಿಕ್ ಚೇರ್ ತುಂಬಾ ಆರಾಮಾಗಿರ್ತದೆ. 200 ರೂಪಾಯಿ ಕೆಲಸ ಆಗ್ಬಿಡ್ತದೆ. ಅದಕ್ಕೆ ಯಾಕೆ 30,000 ರೂಪಾಯಿ ಕೊಟ್ಬಿಟ್ಟು ಸೋಫಾ ತಗೊಂಡ್ಬಿಡ್ಬೇಕು? ನೆಲದ ಮೇಲೆ ಕೂತ್ಕೊಂಡು ಬಾಳೆ ಊಟ ಮಾಡಿದ್ರೆ ಚೆನ್ನಾಗಿ ಒಂದು ಎಕ್ಸರ್ಸೈಸ್ ಆಗ್ತದೆ ಅಲ್ವಾ? ನಾವೇನ್ ಮಾಡ್ತೀವಿ? ಡೈನಿಂಗ್ ಟೇಬಲ್. ಶರೀರ ಬಗ್ಸೋದೇ ಇಲ್ಲ. ನಾನು ಕೆಲಸ ಮಾಡ್ತಿರೋದು, ನಾನು ನಿನ್ನೆ ಅಮ್ಮನ ಹತ್ರ ಮಾತಾಡ್ತಿದ್ದೆ. ಒಂದು ರೀತಿ ಕೆಲಸ ಮಾಡಿದ್ರೆ ಶರೀರ ಎಕ್ಸರ್ಸೈಸ್ ಆಗ್ತದೆ. ಬಗ್ಗು, ಏಳು, ನಿಂತ್ಕೊ, ಆ ಕಡೆ ತಿರುಗು, ಈ ಕಡೆ ತಿರುಗು. ಈಗೇನ್ ಮಾಡಿದಾರೆ? ಡೈನಿಂಗ್ ಟೇಬಲ್ ನಿಂತ್ಕೊಂಡು ಅಡುಗೆ ಮಾಡೋದು ನಿಂತ್ಕೊಂಡು, ಬಗ್ಗೋದೇ ಇಲ್ಲ. ಬಾತ್ರೂಮಿಗೆ ಹೋದ್ರೂ ಕೂಡ ಅಲ್ಲಿ ಕಮ್ಮಡಲ್ಲೂ ಬಗೋದಿಲ್ಲ. ಅವಾಗ ಏನ್ ಮಾಡೋದು? ಮಣ್ಣಿ ನೋವು, ಬೇಣಿ ನೋವು, ಹೆಮ್ಡಿ ನೋವು ಅಂತ ಶುರು ಮಾಡ್ಕೊಂಡ್ಬಿಡೋದು. ರಕ್ತ ಸಂಚಾರ ಆಗೋದೇ ಇಲ್ಲ, ಬಾಡಿ ಮೂವ್ಮೆಂಟ್ಸೇ ಆಗೋದಿಲ್ಲ ಅಲ್ವಾ? ಹಾಗೆ ಇಲ್ಲಿ ಬಾಬಾ ಇಲ್ಲಿ ಹೇಳ್ತಾರೆ, ತಾವು ಕೂಡ ಸಾಧನದ ಮೂಲಕ ಶ್ರೀಮಂತಿಕೆಯಲ್ಲಿ ಚೆನ್ನಾಗಿರ್ಬೇಕು ಅಂತ ಇಷ್ಟಪಡ್ತೀರಲ್ಲ, ನಿಮ್ಮ ಮನೆಗೆ ಬಂದಂಥವರು ಕೂಡ ಖುಷಿಯಾಗಿರ್ಬೇಕು ಅಂತ ಇಷ್ಟಪಡ್ತೀರಲ್ಲ, ಅದರಲ್ಲಿ ಸ್ನೇಹಿತರು ಮನೆಗೆ ಬಂದಾಗ ಸ್ನೇಹಿತರನ್ನ ಸಮಭಾವದಿಂದ ನೋಡ್ತೀರಿ. ಮತ್ತೆ ಸ್ನೇಹಿತರು ನಿಮ್ಮ ಮನೆಯಲ್ಲಿರುವಂತ ಯಾವುದೇ ವಸ್ತುವನ್ನು ನಿಮ್ಗೆ ಕೇಳಿದೇನೆ ಅವ್ರೇನ್ ಮಾಡಬಾರ್ದು, ಅದನ್ನ ಉಪಯೋಗಿಸ್ಕೊಳ್ಳಿಕ್ಕೆ ಅವಕಾಶವನ್ನು ನೀವು ಅವರಿಗೆ ಕೊಡ್ತೀರಾ. ಹೌದು ತಾನೆ? ಹಾಗೆಯೇ ಆಧ್ಯಾತ್ಮಿಕ ರೂಪದಲ್ಲೂ ಆತ್ಮಿಕ ರೂಪದಲ್ಲೂ ಕೂಡ ನೀವೇನ್ ಮಾಡ್ಬೇಕು? ಪ್ರತಿದಿನ ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಬರುವಂತ ಆತ್ಮಗಳು, ಅಂದ್ರೆ ನಿಮ್ಮ ಸ್ಥೂಲದ ಮನೇಲಿ ಕೂತ್ಕೊಂಡ್ಬಿಟ್ಟು ಅವ್ರು ಬರ್ಲಿ ಅಂತ ಕಾಯ್ಬೇಡಿ. ನೀವ್ ಎಲ್ಲೆಲ್ಲಿ ಹೋಗ್ತಿರೋ ಅಲ್ಲಿ ಹೋದಲ್ಲೆಲ್ಲರಿಗೂ ಕೂಡ ನೀವೇನ್ ಮಾಡ್ಬೇಕು? ಅವರಿಗೆ ಏನ್ ಕೊಡ್ಬೇಕು? ಅವರಿಗೆ ಆಧ್ಯಾತ್ಮಿಕ ಶಕ್ತಿಯನ್ನು ಕೊಡಬೇಕು. ನೀವು ಮನೆಯಿಂದ ಊಟ ತಗೊಂಡು ಹೋಗಿರ್ತೀರಾ ಎಲ್ಲೋ ಒಂದ್ ಕಡೆಗೆ, ಸರಿನಾ? ಅಲ್ಲಿ ಕೂತ್ಕೊಂಡ ನೀವು ಪರಿಚಿತವ್ರು ಸಿಕ್ಕಿದಾಗ ಊಟ ಹಂಚಿಬಿಟ್ಟು ತಿಂತಿರೋ ತಿನ್ನಲ್ವ, ಅಥವಾ ನೀವು ಒಬ್ಬರೇ ತಿಂತೀರ? ಅವ್ರ ಮುಖ ನೋಡ್ತಾ ಕೂತ್ಕೊಳ್ಬೇಕಾ ನಿಮ್ದು? ಅವ್ರಿಗೆ ಹಂಚ್ತೀವಿ ತಾನೆ? ಯಾಕೆ? ನಮ್ಮ ಫ್ರೆಂಡ್ ಅಲ್ವಾ, ಸ್ನೇಹಿತರಲ್ವಾ? ಇಲ್ಲ ಅಂತಂದ್ರೆ ಎಲ್ಲರೂ ಹೋಟೆಲ್ ಹೋಗ್ಬೇಕಾದ್ರೆ ಅವ್ರನ್ನ ಕರ್ಕೊಂಡು ಹೋಗ್ತೀವಲ್ಲ. ಎಲ್ಲ ಇವತ್ತು ಹೋಗಲ್ಲ ಬಿಡಿ, ಬೇರೆ ಪ್ರಶ್ನೆ. ಜ್ಯೂಸ್ ಕುಡಿಬೇಕಾದ, ಎಲ್ಲ ಹೋಗ್ಬೇಕಾದ, ಹಣ್ಣು ತಿನ್ಬೇಕಾದ, ಏನೇ ಮಾಡ್ಬೇಕಾದ್ರೂ ಕೊಟ್ಬಿಟ್ಟು ತಿಂತೀವಲ್ವಾ? ಹಾಗೆ ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿ ಸಮಯ, ಪ್ರತಿ ಸಂಕಲ್ಪದಲ್ಲಿ ಏನ್ ಮಾಡ್ಬೇಕು? ಕೊಡಬೇಕು. ನೀವು ತುಂಬಾ ಶ್ರೀಮಂತರು, ಓಕೆ, ನಿಮ್ಮ ಹತ್ರ ಮಾವಿನ ಹಣ್ಣಿನ ತೋಟನೇ ಇದೆ, ಓಕೆ, ಹಣ್ಣುಗಳ ಅಂಗಡಿನೇ ಇದೆ,
ತರಕಾರಿ ಅಂಗಡಿಗಳು, ದೊಡ್ಡ ಮಾಲ್ ಇದೆ ನಿಮ್ಮ ಹತ್ರ ಸ್ವಂತದ್ದು, ಸರಿನಾ? ಅವಾಗ ಬಡವರು ಯಾರೋ ನಿಮ್ಮಲ್ಲಿ ಬರಬೇಕು ಅಂತಂದಾಗ ಏನ್ ತಗೊಂಡ್ ಬರ್ಬೇಕು ಅಂತ ಯೋಚನೆ ಮಾಡ್ತಾರೆ? ಬೇಕಿಲ್ಲ. ಆ ಏನ್ ತರದ್ ಬೇಕಿಲ್ಲ, ನಮ್ಮ ಹತ್ರ ಇದೆ. ಎಲ್ಲ ಅವ್ರ ಮನೇಲಿ ಇದೆಯಲ್ರಿ, ಏನ್ ಕೊಡೋದು ಅವ್ರ ಹತ್ರ? ಬಟ್ಟೆ ಇದೆ, ಇದೆ ಎಲ್ಲ ಇದೆ. ಅದೇ ಬಡಿಸಿ ಬಿಸಿ ಬಡವ್ರ ಮನೇಲಿ ಆಗಿದೆ, ಓ ಇದು ಇವ್ರ ಮನೇಲಿ ಇದನ್ನು ಒಯ್ದು ಕೊಡೋಣ ಅವರಿಗೆ ಅಂತ ಅನ್ಸುತ್ತೆ. ಅವಾಗ ಬಂದವರೆಲ್ಲರೂ ಕೂಡ ನಿಮ್ಮಿಂದ ತೆಗೆದುಕೊಂಡು ಹೋಗ್ತಾರೆ ಬಿಟ್ರೆ ನಿಮ್ಮಿಂದ ಏನನ್ನು ನಿರೀಕ್ಷೆ ಮಾಡೋದಿಲ್ಲ. ಹೌದು ಅಲ್ವೋ? ಹೌದು. ಯಾಕಂದ್ರೆ ನೀವಷ್ಟೇನಾಗಿರ್ತೀರಿ? ಶ್ರೀಮಂತರಾಗಿರ್ತೀವಿ. ಎಲ್ಲಾ ಸಾಧನಗಳು ನಿಮ್ಮ ಹತ್ರ ಇರ್ತಾವೆ, ಎಲ್ಲಾ ವಸ್ತುಗಳು ಇರ್ತಾವೆ, ನಿಮ್ಮ ಹತ್ರ ಏನೂ ಕಡಿಮೆ ತಾನೇ ಇರುದಿಲ್ಲ. ತಂದನು ಕೂಡ ಹೇಳ್ತಾರೆ, ಅಲ್ರಿ ನಮ್ಮಲ್ಲಿ ಸಾಕಷ್ಟು ಬಿದ್ದಿದೆ, ನಮ್ದೇ ಮನೇಲಿ ಬೆಳೆದಿರೋದಿದೆ, ನಾವೇ ಫ್ರೀಯಾಗಿ ಕೊಡ್ತಿದ್ವಿ, ನೀವು ಯಾಕೆ ತಂದ್ರಿ ಇಲ್ಲಿ ಅಂತ ಕೇಳ್ತಾರೋ ಕೇಳಲ್ವೋ? ಹೇಳ್ತೀವಿ. ಅದಕ್ಕಾಗಿ ಎದುರುಗಡೆ ಇರುವಂತ ವ್ಯಕ್ತಿ ನಿಮ್ಗೇನು ಕೊಡಬೇಕು ಅಂತ ನೀವು ನಿರೀಕ್ಷೆ ಮಾಡಬಾರದು. ಸ್ಥೂಲವಾಗಿರ್ಲಿ ಸೂಕ್ಷ್ಮವಾಗಿರ್ಲಿ. ಅವ್ರು ಮಾವಿನ ಹಣ್ಣು ತರ್ಲಿ, ಚಿಪ್ಸ್ ತರ್ಲಿ, ಹಣ ಕೊಡ್ಲಿ, ಗೌರವ ಕೊಡ್ಲಿ, ಪ್ರೀತಿ ಮಾಡ್ಲಿ, ಓಂ ಶಾಂತಿ ಹೇಳಲಿ, ಯಾವುದೇ ರೀತಿ ನಿರೀಕ್ಷೆಯನ್ನು ಮನಸ್ಸಿನಲ್ಲಿ ನಿಮ್ ಕೆಲಸ ಏನು? ಕೊಡೋದಷ್ಟೇ. ಯಾವ್ದನ್ನ? ಆಧ್ಯಾತ್ಮಿಕ ಶಕ್ತಿ. ಮಾವಿನ ಹಣ್ಣು ತುಂಬ ಕೊಡೋದಲ್ಲ, ತೋಲಿ ಮಾಡ್ಬಿಟ್ಟು ತುಂಬ ಕೊಡೋದಲ್ಲ. ಯಾವ್ದನ್ನ ಬಾಬಾ ಹೇಳ್ತಾರೆ? ಆಧ್ಯಾತ್ಮಿಕ ಶಕ್ತಿಯನ್ನ ಕೊಡಬೇಕು ಅಂತಂದ್ರೆ ಮಕ್ಕಳೇ ಅಷ್ಟೆಲ್ಲ ಸ್ಟಾಕ್ ಇರೋದು ಬೇಡವಾ? ಒಂದು ದಿನ ಮಗಳ ಮದುವೆ ಅಂದ್ರೆ ಎಷ್ಟು ದಿನ ಮೊದಲು ರೆಡಿ ಮಾಡ್ತೀರಿ? 1 ವರ್ಷ. ಮದ್ವೆಗೆ ಎಲ್ಲಾ ವೆರೈಟಿ ಜನ ಬರ್ತಾರೋ ಬರಲ್ವೋ? ಬರ್ತಾರೆ. ಬೇರೆ ಬೇರೆ ಜನಕ್ಕೆ ಬೇರೆ ಬೇರೆ ರೀತಿ ಊಟ ಕೊಡ್ತೀರಾ? ಇಲ್ಲ. ಎಲ್ಲರಿಗೂ ಊಟ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀರಲ್ವಾ? ಹೇಳ್ತೀವಿ ತಾನೆ? ಹಾಗೆ ಪ್ರತಿದಿನ ನೀವು ಆಹಾರವನ್ನ ಕೊಡ್ಬೋದಲ್ವಾ? ಅದನ್ನ ಮಾಡಿ ಅಂತ ಇವತ್ತಿನ ಮುರಳಿಯಲ್ಲಿ ಹೇಳ್ತಾ ಇದ್ದಾರೆ. ಇದು ಸಾರ. ಅರ್ಥ ಆಯ್ತಾ? ಮೊದಲು ಮುರಳಿಯ ಸಾರವನ್ನ ತೆಗೀರಿ. ಬಾಬಾ ಏನ್ ಹೇಳ್ತಿದ್ದಾರೆ? ಶಾರೀರಿಕವಾದಂತ ಯಾವುದನ್ನ ಬಾಬಾ ಕಂಪ್ಯಾರಿಸನ್ ಮಾಡ್ಬಿಟ್ಟು ತಿಳಿಸ್ತಾ ಇದ್ದಾರೆ. ಸಮಯದ ಅನುಸಾರದಲ್ಲಿ ನೀವು ಶ್ರೀಮಂತರಿದ್ದಾಗ ನಿಮ್ಮತ್ತಿರುವಂತ ಸಂಪಾದನೆ, ನಿಮ್ಮತ್ತಿರುವಂತ ಆಸ್ತಿ, ನಿಮ್ಮತ್ತಿರುವಂತ ಸಾಧನವನ್ನ ಬೇರೆಯವರಿಗೆ ಕೊಡುವಂತವರಾಗ್ಬೇಕೇ ಹೊರತು ಅವರಿಂದ ತೆಗೆದುಕೊಳ್ಳುವಂತವರಾಗಬಾರ್ದು. ಈಗ ಭಗವಂತನ ಹತ್ರ ಹೋಗ್ಬಿಟ್ಟು ಶಾಂತಿ ಕೊಡು ಅಂತ ಕೇಳಬೇಕು ಅಥವಾ ಭಗವಂತನ ಶಾಂತಿ ತಗೊಂಡು ಬೇರೆಯವ್ರಿಗೆ ಕೊಡ್ಬೇಕು? ಭಗವಂತನ ತಗೊಳ್ಬೇಕಾ? ನಾವು ತಗೊಳ್ಬೇಕಾ ಬೇಡ? ನಮ್ಮದು ಅಧಿಕಾರ ಇದೆ. ನಾವು ಮಕ್ಕಳಲ್ವಾ? ಮಕ್ಕಳಾದ್ಮೇಲೆ ಅಪ್ಪ ನಾವು ಆಸ್ತಿಗೆ ಅಧಿಕಾರಿಗಳು ತಾನೆ. ತೆಗೆದುಕೊಳ್ಳೋ ಪ್ರಶ್ನೆನೇ ಇಲ್ಲ, ಎತ್ತೋದು ಕೊಡ್ತಾ ಇರೋದು ಅಷ್ಟೇ. ಏನ್ ಮಾಡೋದು ಹೇಳಿ? ತಗೊಳ್ಳೋದು ಕೊಡ್ತಾ ಇರೋದು. ತಗೊಳ್ಳುವಂಗಿಲ್ಲ, ನಮ್ದೇ ಅದು. ತಗೊಳ್ಳೋದು ಅಂತಂದೇನು? ಅವನಂತ ಕೇಳ್ಬೇಕು, ಕೊಡು 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 ಅಂತ ಬೇಡಬೇಕು. ಬೇಡವಂಗಿಲ್ಲ, ಕೇಳವಂಗಿಲ್ಲ. ಅಷ್ಟು ನಾವು ಯೋಗ್ಯರಾಗ್ಬೇಕು ಅಂತ ಹೇಳ್ತಿದ್ದಾರೆ. ಅದಕ್ಕೆ ಹೇಳ್ತಾರೆ, ಇವತ್ತು ಬಾಬ್ದಾದ ತಮ್ಮ 4 ಕಡೆಯ ಮಕ್ಕಳ ಶ್ರೇಷ್ಠ ಸ್ವರಾಜ್ಯ ಅಧಿಕಾರಿಯನ್ನು ನೋಡ್ತಿದಾರಂತ. ಯಾರು? ಸ್ವರಾಜ್ಯ ಅಧಿಕಾರಿ. ಸ್ವರಾಜ್ಯ ಅಂತಂದ್ರೆ ನಿಮಗೆ ರಾಜನಿಗೆ ಏನಾದ್ರು ಕಡಿಮೆ ಇರುತ್ತಾ? ಅವನಿಗೆ ತಾನು ರಾಜ ಅಂತ ಹೇಳೋದು. ಊಟಕ್ಕೆ ಏನಾದ್ರು ತೊಂದರೆ ಇದೆಯಾ? ಬಟ್ಟೆಗೆ ತೊಂದರೆ ಇದೆಯಾ? ಇಲ್ಲಿಗೆ ಮನೆಗೆ ತೊಂದರೆ ಇದೆಯಾ? ತುಂಬಾ ಊಟ ತಿಂಡಿ ನಿಮ್ಗೆ ಬೇಕಾದಂಗೆ ಇಲ್ದೇ ಇರಬಹುದು, ಅದು ಹೊಟ್ಟೆ ತುಂಬಲಿಕ್ಕೆ ಏನ್ ಬೇಕು ಅಷ್ಟು ಇದೆಯಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಕಾಯಿಲೆಗಳು, ಸಮಸ್ಯೆಗಳು, ವಿಘ್ನಗಳು, ತೊಂದರೆಗಳು ಏನೂ ಇರಬಾರ್ದು. ಮಾನಸಿಕ, ಶಾರೀರಿಕ, ವ್ಯಕ್ತಿಯಿಂದ, ವಾಯುಮಂಡಲದಿಂದ, ವಾತಾವರಣದಿಂದ ಯಾವುದಿಂದನೂ ಬರಬಾರ್ದು. ನೀವೇನಾಗಿರ್ಬೇಕು? ಮಸ್ತ್ ರಾಜರಾಗಿರ್ಬೇಕು. ಸ್ವರಾಜ್ಯ ಅಧಿಕಾರಿಗಳು ಅಂತಂದ್ರೆ ನೀವು ಹೇಳಿರುವಂತ ಪ್ರತಿಯೊಂದು ಮಾತನ್ನ ಸರ್ವ ಕರ್ಮೇಂದ್ರಿಯಗಳು, ವಿಶೇಷವಾಗಿ ಮನಬುದ್ಧಿ ಸಂಸ್ಕಾರ, ಶರೀರ ನಿಮ್ಮ ಮಾತನ್ನ ಕೇಳ್ಬೇಕು. ಪಕ್ಕದವ್ರು ಕೇಳ್ತಾರೆ, ಅಣ್ಣ ಕೇಳ್ತಾರೆ, ತಮ್ಮ ಕೇಳ್ತಾರೆ, ಅದು ಬೇಡ ನಿಮಗೆ. ಸ್ವರಾಜ್ಯ. ಬಾಬಾ ಪರ ರಾಜ್ಯ ಅಲ್ಲ. ನೋಡಿ, ಶರೀರದ ಮೇಲೆ ಬೇರೆ ರಾಜ್ಯ ಮಾಡಬಹುದು, ಹೌದಾ? ಓಕೆ, ನಿಮ್ಗೊಂದು ಪ್ರಶ್ನೆ. ಈಗ ಕೊರೋನಾ ಬಂದಿದೆಯೋ ಬಂದಿಲ್ವೋ? ಸರಿ, ಕೊರೋನಾದ ಎಫೆಕ್ಟ್ ಶರೀರದ ಮೇಲೆ ಆಗುತ್ತೋ ಆತ್ಮದ ಮೇಲೆ ಆಗತ್ತೋ? ಹೌದು ತಾನೆ? ಶರೀರದ ಮೇಲೆ ಬೇರೆ ಪ್ರಭಾವ ಮಾಡಬಹುದೇ ಹೊರತು ಆತ್ಮ ಮತ್ತು ಮನಬುದ್ಧಿ ಮೇಲೆ ಯಾರು ಮಾಡ್ಲಿಕ್ಕೆ ಆಗೋದಿಲ್ವಲ್ಲ. ಅದು ನನ್ನ ಕಂಟ್ರೋಲ್ ಅಲ್ಲಿ ಇದೆ ತಾನೆ. ಚಳಿ ಆದ ಶರೀರಕ್ಕೆ ಚಳಿ ಆಗ್ತದೆ ಹೊರತು ಮನಸ್ಸಿಗೆ ಆಗೋದಿಲ್ವಲ್ಲ. ಶರೀರದ ಜೊತೆ ಮನಸ್ಸಿರೋದಕ್ಕೆ ಆ ಮೂಲಕ ಅನುಭವ ಮಾಡ್ತೀವಿ. ಆದ್ರೆ ಆಗೋದು ಯಾವುದಕ್ಕೆ? ಶರೀರಕ್ಕೆ. ಅಂದ ಮೇಲೆ ಮನಬುದ್ಧಿ ಸಂಸ್ಕಾರಕ್ಕೆ ಯಾರು ಏನ್ ಮಾಡಿದ್ದಾರೆ? ರಾಜನಾಗಿದ್ದಾನೆ. ಮನಬುದ್ಧಿ ಸಂಸ್ಕಾರಕ್ಕೆ ಯಾರು ರಾಜರಾಗಿರ್ತಾರೆ?
ನಿಮ್ಗೆ ಪ್ರಶ್ನೆ. ಶರೀರ ಯಾವಾಗ ನಿಮ್ ಮಾತು ಕೇಳತ್ತೆ? ಶರೀರ ನಿಮ್ ಸಾಧನ ಹೌದು ಅಲ್ವೋ? ಹೌದು. ಅದು ಯಾವಾಗ ನಿಮ್ ಹೌದು. ಮಾತು ಕೇಳತ್ತೆ? ಎಲ್ಲ ಚೆನ್ನಾಗಿರೋದು, ಕರ್ಮೇಂದ್ರಗಳೆಲ್ಲ ಚೆನ್ನಾಗಿದ್ದಾಗ ಕೇಳ್ತೀವಿ. ಅದಕ್ಕೆ ನಿದ್ರೆ ಮಾಡಿಸ್ಬೇಕು. ಬೆಳಿಗ್ಗೆ ಎದ್ದು ಒಳಗಡೆ ಇರೋ ವೇಸ್ಟೇಜ್ ಎಲ್ಲ ಕ್ಲೀನ್ ಮಾಡಬೇಕು. ಹೊರಗಡೆಯಿಂದ ಸ್ನಾನ ಮಾಡಿಸ್ಬೇಕು. 3 ಹೊತ್ತಿನ ಊಟ ಕೊಡಬೇಕು. ಬಟ್ಟೆ ಹಾಕೊಳ್ಬೇಕು. ಕಾಯಿಲೆ ಬರ್ದಿದ್ದ ನೋಡ್ಕೊಳ್ಬೇಕು. ಅದಕ್ಕೆ ಬೇಕಾಗಿರೋದನ್ನ ಕೊಡ್ತಾ ಹೌದು. ಅದನ್ನ ನಿಮ್ ಮಾತು ಕಾಳಿತೋ ಕೇಳಲ್ವೋ? ಹೇಳುತ್ತೆ. ಹಾಗೆ ಮನಬುದ್ಧಿ ಸಂಸ್ಕಾರನ ನಿಮ್ ಮಾತು ಕೇಳಬೇಕು ಅಂತ ನೀವೇನ್ ಮಾಡ್ಬೇಕು? ಅದರ ಸ್ವಚ್ಛತೆ, ಅದರ ಆಹಾರ, ಅದರ ಆರೋಗ್ಯ, ಅದರ ಪಾಲನೆ ನಾನು ಮಾಡ್ಬೇಕು ತಾನೆ. ಅವಾಗ ಮನಬುದ್ಧಿ ಸಂಸ್ಕಾರನು ಏನ್ ಮಾಡ್ತೇನೆ? ನಿಮ್ಮ ಮಾತನ್ನ ಕೇಳಿ. ಡ್ರೈವರ್ ಬಂದಿರ್ತಾನ, ಅವ್ನು ಕೇಳಿದ್ರೆ ಸಂಬಳ ಕೊಟ್ರೆ ನಿಮ್ಗೆ ಬೇಕಾದಂಗೆ ಡ್ರೈವಿಂಗ್ ಮಾಡ್ತಾನೋ ಮಾಡಲ್ವೋ ಅವನು? ಮಾಡ್ತಾರೆ. ಹೌದು ತಾನೆ. ಹಾಗೇನೆ ಇಲ್ಲಿ ಬಾಬಾ ಹೇಳ್ತಾನೆ ಸ್ವರಾಜ್ಯ ಅಧಿಕಾರಿ ಏನಾಗ್ಬೇಕು? ಸ್ವರಾಜ್ಯ ಅಧಿಕಾರಿ ಅಂದ್ರೆ ಆತ್ಮ ರಾಜ್ಯ ಮಾಡ್ತಾ ಇರ್ಬೇಕು ತನ್ನ ಕರ್ಮೇಂದ್ರಿಯಗಳ ಮೇಲೆ. ಎರಡನೇದು ಬಾಬಾ ಹೇಳ್ತಾರೆ ಸ್ವಮಾನಧಾರಿ. ಯಾವನನ್ನು ಧರಿಸಿರ್ಬೇಕಂತೆ? ಪರಮಾತ್ಮ. ಸ್ವಮಾನ ಯಾವ್ದನ್ನು ಧರಿಸಿರ್ಬೇಕು? ನೆಕ್ಲೆಸ್ಸು, ರೇಷ್ಮೆ ಸೀರೆ, ಲಿಪ್ಸ್ಟಿಕ್ಕು, ಅಲ್ಲ. ತಿರುಪತಿ ಲಡ್ಡು, ಬೈಕು, 80,000 ರೂಪಾಯಿ ಮೊಬೈಲು, ಯಾವ್ದನ್ನು ಧರಿಸಿರ್ಬೇಕಂತೆ? ಯಾವುದು ಅಲ್ಲ. ಪರಮಾತ್ಮ. ಆತ್ಮದ ಮಾನ ಜಾಸ್ತಿ ಆಗುವಂತ ಭಗವಂತನ ದಿವ್ಯ ಗುಣಗಳನ್ನು ಧರಿಸ್ಬೇಕು. ಅದನ್ನ ಧರಿಸಿರ್ಬೇಕು. ಅದನ್ನ ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ. ಓಕೆ. ಮನೆಯಿಂದ ಹೊರಗಡೆ ಹೋಗ್ಬೇಕಾದ ಮೈ ಪೂರ್ತಿ ಬಂಗಾರ ಯಾರು ಹಾಕೊಂಡು ಹೋಗ್ತಾರೆ? ಯಾರು ಹಾಕೊಂಡು ಹೋಗ್ತಾರೆ? ಶರೀರ ಆ ಶರೀರ ಯಾವ್ದೇ ಹಾಕಲ್ಲ. ಯಾರ ಇರ್ತದ ಅವ್ರು ಹಾಕೊಂಡು ಹೋಗ್ತಾರೆ. ಹೌದು. ಯಾರು ಓಡಾಡ್ತಾರೆ? ಶ್ರೀಮಂತರು. ಯಾರ ಹಣ ಇರ್ತದೆ ಅವ್ರು ತಾನೇ ಓಡಾಡ್ತಾರೆ. ಅದಕ್ಕೆ ಬಾಬಾ ಹೇಳ್ತಾರೆ ಸದಾ ಕಾಲ ನೀವು ಆತ್ಮದ ಸಪ್ತ ಗುಣಗಳಿಂದ ಧರಿಸಿ ಅದರ ಸುಖದಲ್ಲಿ ಇದ್ದೀರಾ. ಮನೆಯಿಂದ ಹೋಗ್ಬೇಕಾದ್ರೆ ಅದನ್ನ ಧರಿಸ್ಕೊಂಡು ಹೋಗ್ತೀರಾ? ಅಥವಾ ಊಟಕ್ಕೆ ಬೇಕು, ತಿಂಡಿ ಬೇಕು, ಮಧ್ಯಾಹ್ನಕ್ಕೆ ಜ್ಯೂಸ್ ಬೇಕು ಅಂತ ಅದರ ಕಡೆ ಗಮನ ಇದೆಯಾ? ಯಾವ್ದನ್ನ ಧರಿಸಿರ್ಬೇಕಂತೆ? ಆತ್ಮದ ಮಾನ ಜಾಸ್ತಿ ಆಗುವಂಥದ್ದು ಅಲ್ವಾ? ದಿನದಿಂದ ದಿನಕ್ಕೆ ನಮ್ಗೆ ಹೋಗ್ಲಿಕ್ಕೆ ಒಳ್ಳೆ ಬಟ್ಟೆಗಳು ಬೇಕು, ಒಳ್ಳೆ ಕಾರುಗಳು ಬೇಕು, ಒಳ್ಳೆ ಬಿಲ್ಡಿಂಗ್ಗಳು ಬೇಕು, ಒಳ್ಳೊಳ್ಳೆ ಆಹಾರ ಬೇಕು. ಹೌದು ತಾನೆ? ಯಾಕೆ? ಶರೀರದ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ. ನಿಮಗೂ ಬೇಕು, ನಿಮ್ಮ ಮನೆಗೆ ಯಾರು ಬರ್ತಾರೆ ಅವ್ರಿಗೂ ಕೂಡ ಬೇಕು. ನೀವು ಚೆನ್ನಾಗಿರ್ಬೇಕು, ನಿಮ್ಮ ಮಕ್ಕಳು ಚೆನ್ನಾಗಿರ್ಬೇಕು, ನಿಮ್ಮ ಮನೆಯವ್ರು ಚೆನ್ನಾಗಿರ್ಬೇಕು, ನಿಮ್ಮ ಅಪ್ಪ ಅಮ್ಮ ಚೆನ್ನಾಗಿರ್ಬೇಕು. ಹೌದು ತಾನೆ? ಹೌದು. ಹಾಗೆ ಇಲ್ಲಿ ಬಾಬಾ ಹೇಳ್ತಾ ಇರೋದು ಪ್ರತಿದಿನ ಮಕ್ಕಳು ಸ್ವಮಾನದ ಮೂಲಕ ಅಂದ್ರೆ ಪ್ರತಿದಿನ ಸಂಪಾದನೆ ಮಾಡಿ ನಿಮ್ಮ ಪ್ರತಿದಿನ ಜೀವನ ಏನಾಗ್ಬೇಕು? ಪ್ರತಿದಿನ ಚೇಂಜ್ ಆಗ್ಬೇಕು. ನಿನ್ನೆ 50 ರೂಪಾಯಿ ಕೆಜಿ ಮಾವಿನ ಹಣ್ಣು ತಂದ್ರೆ ಇವತ್ತು 60 ರೂಪಾಯಿ ತರಬೇಕು, 40 ರೂಪಾಯಿದಲ್ಲ. ಇನ್ನು ಒಳ್ಳೆ ಕ್ವಾಲಿಟಿ ತಗೊಳ್ಬೇಕು. ನಾವು ಕ್ವಾಲಿಟಿ ತಗೊಂಡು ಬಂದಾಗ ರುಚಿನೂ ಚೆನ್ನಾಗಿರ್ತದೋ ಇರಲ್ವೋ? ಇರುತ್ತೆ. ಅದೇ ರೀತಿ ಪ್ರತಿದಿನ ಆ ಸಪ್ತ ಗುಣಗಳನ್ನು ಧರಿಸಿದೀರಾ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಬಾಬಾ ಪ್ರತಿಯೊಂದು ಮಕ್ಕಳಿಗೂ ಎಷ್ಟು ಚೆನ್ನಾಗಿ ಸ್ವಮಾನವನ್ನ ಕೊಟ್ಟಿದ್ದಾರೆ. ನೀವು ಮೊದಲು ಭಕ್ತಿ ಮಾರ್ಗದಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತಿದ್ರಿ? ಸಾಷ್ಟಾಂಗ ನಮಸ್ಕಾರ ಮಾಡ್ತಿದ್ರಿ ತಾನೆ? ಮಾಡ್ತಿದ್ರು ಇಲ್ವೋ? ಮಾಡ್ತಾ ಇದ್ವಿ. ಸುತ್ತಿದ್ದು 101 ಅಲ್ವಾ? ಕಟ್ಟೆ ಸುತ್ತಿದ್ದು, ದೇವಸ್ಥಾನ ಗರ್ಭಗುಡಿ ಸುತ್ತಿರೋದು ಸುತ್ತಿದ್ವಿ ತಾನೆ? ತಣ್ಣೀರ ಸ್ನಾನ ಮಾಡ್ತಿದ್ವಿ ಅಲ್ವಾ? ಈಗ ಬಾಬಾ ಏನ್ ಮಾಡಿದ್ದಾರೆ? ಕಾಲ್ ಹಿಡ್ಕೊಂಡಿರುವಂತ ಮಕ್ಕಳನ್ನ ತಲೆ ಮೇಲೆ ಕುಡಿಸ್ಕೊಂಡ್ಬಿಟ್ಟಿದ್ದಾರೆ. ಈಗ ಮಕ್ಕಳ ಮಾತೆ ಕೇಳೋದಿಲ್ಲ. ಅಷ್ಟಿಗೆ ಗೌರವ ಕೊಟ್ಬಿಟ್ಟಿದ್ದೇನೆ ನಾನು. ಏನ್ ಕೊಟ್ಟಿದ್ದೇನೆ? ಬೇಡ್ತಾ ಇದ್ರಿ ಶಾಂತಿ ಕೊಡು, ಶಾಂತಿ ಕೊಡು ಅಂತ ಬೊಬ್ಬೆ ಹೊಡಿತಿದ್ರಲ್ಲ, ನಿಮ್ಮನ್ನ ತಲೆ ಮೇಲೆ ನಾನು ಕುಳಿಸಿದ್ದೇನೆ. ಇಷ್ಟು ಗೌರವವನ್ನ ನಾನು ನಿಮ್ಗೆ ಕೊಟ್ಟಿದ್ದೇನೆ, ಅಷ್ಟು ಆಸ್ತಿ ಪಾಸ್ತಿನ ಕೊಟ್ಟಿದ್ದೇನೆ. ಆದ್ರೆ ಧರಿಸಿದ್ದೀರಾ? ಅನುಭವಿಸ್ತಾ ಇದ್ದೀರಾ? ಧರಿಸೋದೆಲ್ಲಿ? ಮನಬುದ್ಧಿ. ಮನಬುದ್ಧಿಯಿಂದ ತಾನೇ ಧರಿಸೋದು. ಆತ್ಮದಲ್ಲಿ ಮನಬುದ್ಧಿಯಿಂದ ತಾನೆ. ಇವಾಗ ಬಟ್ಟೆ ಇದ್ರೆ ಶರೀರದ ಮೇಲೆ ತಾನೇ ಧರಿಸ್ತೀವಿ, ಆಭರಣ ಶರೀರದ ಮೇಲೆ ತಾನೇ ತರಿಸ್ತೀವಿ. ಶರೀರದ ಮೂಲಕ ಜನರಿಗೆ ಶ್ರೀಮಂತಿಗೆ ಗೊತ್ತಾಗತ್ತಲ್ವಾ? ಹೌದು ಅಲ್ವೋ? ಆ ಆಭರಣ ಒರಿಜಿನಲ್ ಇರ್ಬೇಕು, ಡೂಪ್ಲಿಕೇಟ್ ಇರ್ಬೇಕು? ಸ್ವಂತದ ಇರ್ಬೇಕು, ಬಾಡಿಗೆದ ಇರ್ಬೇಕು? ಟೆಂಪ್ರರಿ ಇರ್ಬೇಕು, ಪರ್ಮನೆಂಟ್ ಇರ್ಬೇಕು? ಆಭರಣ ಯಾವಾಗ ಧರಿಸಿರ್ಬೇಕು? ಲಾಕರ್ ಅಲ್ಲಿ ಹಾಕಿರ್ಬೇಕು? ಧರಿಸಿರ್ಬೇಕು ತಾನೆ? ಲಾಕರ್ ಅಲ್ಲೇ ಇಡೋದು. ಲಾಕರ್ ಅಲ್ಲಿ ಇಟ್ರೆ ಆಭರಣ ಎತ್ಕೊಂಡ್ಬಿಟ್ಟು ಪ್ರಯೋಜನ ಏನು? ಇವತ್ತು ಹಂಗೆ ಆಗಿದೆ ತಾನೆ ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ ನೋಡಿ ಮಕ್ಕಳೇ, ನಾನು ಇಷ್ಟು ಗೌರವ ಕೊಟ್ಟಿದ್ದೇನೆ ಅಂತಂದ್ರೆ
ಭಗವಂತ ಅಂತ ಭಯದಿಂದ ನಮಸ್ಕಾರ ಮಾಡ್ತಿರೋ ನನ್ನ ತಲೆ ಮೇಲೆ ಕುಳಿಸ್ದೆ. ಜೊತೆಗೆ ಮಕ್ಕಳು ಏನ್ ಹೇಳ್ತಾರೋ, ಬಾಬಾ ಇದು ಬೇಕು ಅಂತ ಸೇವಾದಾರರು ಟಕ್ ಅಂತ ಕೊಟ್ಬಿಡ್ತಾರಂತೆ. ಬಾಬಾ ಮಾಡಿದಾರೋ ಮಾಡಿಲ್ವೋ? ಮಾಡಿದ್ರು. ನೀವು ಕರೆದಾಗ ಬಾಬಾ ಬರ್ತಾರೋ ಬರಲ್ವೋ? ಬಂದ್ರು. ಮೊದ್ಲು ನೀವು ನನ್ನ ಎದುರುಗಡೆ ಹೇಗೆ ಮಂಡಿ ಉರ್ಕೊಂಡು ಕುತ್ಕೊಳ್ತಿದ್ರಿ, ಇವತ್ತು ಅಪ್ಪನ ಮಾತು ಕೇಳೋದಾ ಇಲ್ಲ, ದೊಡ್ಡವರಾಗ್ಬಿಟ್ಟಿದ್ದೀರಿ. ಅದಕ್ಕೆ ಈಗ ಬಾಬಾ ಹೇಳ್ತಾರೆ ಸೇವಾಧಾರಿ, ನಾನು ಮಕ್ಕಳ ಸೇವಾಧಾರಿ ಆಗಿದ್ದೇನೆ ಅಂದಮೇಲೆ ಇಷ್ಟೊಂದು ಗೌರವವನ್ನ ನಮ್ಮಪ್ಪ ಎಲ್ಲಿಂದ ಇಲ್ಲಿವರೆಗೆ ಕೊಟ್ಟಿದ್ದಾರೆ. ಹೌದಾ ಅಲ್ವೋ? ಅದನ್ನ ನಾವು ಹೌದು. ಮಾತ್ರ ನಾನು ಜ್ಞಾನಕ್ಕೆ ಬಂದು 40 ವರ್ಷ ಆಯ್ತು, ಬಾಯಿ ಮುಚ್ಕೊಂಡು ನಾನು ಹೇಳ್ದಂಗೆ ನಿನ್ ಕೇಳು, ನನಗೆ ಜ್ಞಾನ ಹೇಳಲಿಕ್ಕೆ ಬರಬೇಡ. ನಮ್ಗೇನ್ ಬಂದ್ಬಿಟ್ಟಿದೆ? ಅಧಿಕಾರ. ಆ ಅಹಂಕಾರ ಬಂದ್ಬಿಟ್ಟಿದೆ. ನಾನು ಇಷ್ಟು ಬಿಲ್ಡಿಂಗ್ ಕಟ್ಟಿಬಿಟ್ಟಿದ್ದೇನೆ, ಇಷ್ಟು ಜನರಿಗೆ ಜ್ಞಾನ ಕೊಟ್ಟು ಬಿಟ್ಟಿದ್ದೇನೆ. ಬಂದಿದ್ಯೋ ಬಂದಿಲ್ವೋ? ಬಂದಿದೆ. ಬಂದಿ ಸರಿನೋ ತಪ್ಪೋ? ತಪ್ಪು. ಯಾರ ಹತ್ರ ಆಸ್ತಿ ಇದೆಯೋ ಅವನು ಕೊಟ್ಟವನಿಗೆ ಅವನಿಗೆ ಅಹಂಕಾರ ಇಲ್ಲ, ಮತ್ತೆ ತಗೊಂಡವ್ರಿಗೆ ನಮ್ಗೆ ಅಹಂಕಾರ ಅಲ್ವಾ? ಕಾಲೇಜಲ್ಲಿ ಪ್ರಿನ್ಸಿಪಾಲ್ಟಿಗೆ ಅಹಂಕಾರ ಇರೋದಿಲ್ಲ, ಪ್ಯೂನಿಗೆ ಅಹಂಕಾರ ಇದ್ಬಿಡ್ತಾವ. ಪ್ಯೂನಲ್ಲಿ ಲೆಕ್ಕಕ್ಕಿಲ್ಲ, ಅಲ್ಲಿ ಸುಮ್ಮನೆ ಇಲ್ಲಿಂದ ಫೈಲ್ ಇದೆಲ್ಲಿ ಕೊಡೋದು, ಅಲ್ಲಿ ಹೋಯ್ದು ಇಲ್ಲಿ ಕೊಡೋದು. ಮೇನಲ್ಲಿ ಪ್ರಿನ್ಸಿಪಾಲ್ಗೆ ಅಹಂಕಾರ ಇಲ್ಲ, ಮಧ್ಯದಲ್ಲಿ ಇರ್ತಾರಲ್ಲ. ಹೌದು. ಸಮಸ್ಯೆ ಇಲ್ಲಿ ಅಂದ್ರೆ ನಾವು ಪ್ರಿನ್ಸಿಪಾಲ್ ಕೈ ಹಿಡಿಯೋದಿಲ್ವೇ, ಪ್ಯೂನ್ ಕೈ ಹಿಡ್ಕೊಂಡ್ಬಿಡ್ತೀವಿ, ಇಲ್ಲಿ ಮೋಸ ಆಗ್ಬಿಡ್ತೀವಿ ಅಲ್ವಾ? ಅದಕ್ಕಾಗಿ ಬಾಬಾ ಏನ್ ಹೇಳ್ತಾನೆ, ನಾನು ಎಷ್ಟು ನಿಮ್ಮನ್ನ ಗೌರವಯುತವಾಗಿ ನೋಡಿದ್ದೇನೆ. ಅದಕ್ಕಾಗಿ ನೀವು ಕೂಡ ಪ್ರತಿಯೊಂದು ಆತ್ಮರನ್ನು ಕೂಡ ಏನ್ ಮಾಡ್ಬೇಕು, ಅಷ್ಟೇ ಗೌರವದಿಂದ ನೋಡ್ಬೇಕು, ಸರ್ವರ ಸ್ನೇಹಿಯಾಗ್ಬೇಕು, ಪ್ರತಿಯೊಬ್ಬರಿಗೂ ಕೂಡ ಏನು ಬೇಕು ಅದನ್ನು ಕೊಡಬೇಕು. ನಿಮ್ಮ ಫ್ರೆಂಡ್ ನಿಮ್ಮ ಮನೆಗೆ ಬಂದಾಗ ಅವನಿಂದ ಏನಾದ್ರು ನಿರೀಕ್ಷೆ ಮಾಡ್ತೀರಾ ನೀವು? ಇಲ್ಲ. ಅವ್ನ ಮನೇಲಿ ಕೆಲಸ ಮಾಡ್ಲಿ ಅಂತ ಇಷ್ಟಪಡ್ತೀರಾ? ಇಲ್ಲ. ಇಲ್ಲ ತಾನೆ. ಅವನು ಬಂದಾಗ ಟೂರಿಗೆ ಕರ್ಕೊಂಡು ಹೋಗ್ತಿರ್ತಾನೆ, ಅದನ್ನ ತೋರಿಸ್ಬೇಕು ಇದನ್ನ ತೋರಿಸ್ಬೇಕು ಕರ್ಕೊಂಡು ಹೋಗ್ತಿಲ್ವ ಲೌಕಿಕದಲ್ಲಿ. ಹಾಗೆ ಬಾಬಾ ಹೇಳ್ತಾರೆ, ಒಂದು ನಿರ್ಮಾಣತೆ, ಯಾವುದೇ ರೀತಿ ಮಾನವನ ನೀವೇನ್ ಮಾಡಬಾರ್ದು, ತೆಗೆದುಕೊಳ್ಬಾರ್ದು. ಅದು ಎಲ್ಲರಿಗೂ ಗೌರವ ಕೊಡ್ಬೇಕಂತ. ಏನ್ ಮಾಡ್ಬೇಕು? ಗೌರವ ಕೊಡ್ಬೇಕು. ಎಲ್ಲರಿಗೂ ಗೌರವ ಕೊಡ್ತಾರ. ಅವರು ಮೊದಲು ತಂದೆಗೆ ಪ್ರಿಯರಾಗಿರ್ತಾರಂತ. ಏನಾಗಿರ್ತಾರೆ? ತಂದೆ ಪ್ರಿಯರ ಅದೇ ಹೆಂಗೆ? ಗೌರವದಿಂದ ನೋಡ್ಕೊಂಡು. ಅದಂಗೆ ತಂದೆಗೆ ಪ್ರಿಯರಾಗಿರ್ತಾರೆ. ಎಲ್ಲರಿಗೂ ಗೌರವ ಕೊಡ್ಬೇಕು, ನೀವು ತಂದೆಗೆ ಪ್ರಿಯರಾಗಿರ್ಲೇಬೇಕಂತ. ಯಾಕೆ? ನಿಮ್ಮ ಅಪ್ಪ ಅಮ್ಮನ ಮನೆ, ನೀವು ಅಲ್ಲಿದ್ದೀರಿ, ನಿಮ್ ಫ್ರೆಂಡ್ಸ್ ಬಂದಿದ್ದಾರೆ, ಆಸ್ತಿ ಯಾರ್ದು? ಅಪ್ಪಂದು. ಮನೆ ಯಾರ್ದು? ಅಪ್ಪಂದು. ಅವನ ಜೊತೆ ನಿಮ್ ಸಂಬಂಧ ಚೆನ್ನಾಗಿಲ್ಲ ಅಂತಂದ್ರೆ ಅವ್ನ ಆಸ್ತಿ ತಗೊಂಡ್ ಬಂದ್ಬಿಟ್ಟು ನಿಮ್ ಫ್ರೆಂಡಿಗೆ ಕೊಡ್ಲಿಕ್ಕೆ ಆಗತ್ತಾ? ಇಲ್ಲ. ಇಲ್ಲ ತಾನೆ. ಅಡಿಗೆ ಮನೆ ಒಳಗಡೆ ಬಿಡೋದಿಲ್ವಲ್ಲ, ಅವ್ರು ಲಾಕರ್ ಮಾಡಿ ಇಟ್ಬಿಟ್ಟಿರ್ತಾನೆ. ಹೌದು. ಅದಕ್ಕಾಗಿ ಮೊದಲು ನನಗೆ ಯಾರು ಪ್ರಿಯರಾಗಿರ್ತಾರೋ ಅವರಿಗೆ ಮಾತ್ರ ನಾನು ಸ್ವಾತಂತ್ರ್ಯವನ್ನ ಕೊಡ್ತೇನೆ. ಯಾವ್ದಕ್ಕೆ? ಯಾವ್ದಕ್ಕೆ? ಆಸ್ತಿ. ನನ್ನಲ್ಲಿರುವಂತ ಆಸ್ತಿಗೆ ನೀವು ಉಪಯೋಗ ಮಾಡ್ಲಿಕ್ಕೆ, ಬೇರೆಯವ್ರು ಕೊಡ್ಲಿಕ್ಕೂ ಪರ್ಮಿಷನ್ ಕೊಡ್ತಾರೆ ಅಲ್ವಾ? ಲೌಕಿಕದಲ್ಲಿ ಅಪ್ಪ ಅಮ್ಮ ಹಣವನ್ನೆಲ್ಲಿ ಇಟ್ಟಿರ್ತಾರೆ? ಬೀರುನಲ್ಲಿ ಲಾಕರ್. ಮಾಡಿ ಇಟ್ಟಿರ್ತಾರೆ. ಹೌದಾ? ಮಕ್ಕಳು ಚೆನ್ನಾಗಿದ್ರೆ ತಾನೇ ಅವ್ರ ರೂಮಲ್ಲಿ ಬರ್ಲಿಕ್ಕೆ ಬಿಡ್ತಾರೆ. ಮಗು ಹೌದು. ಕಳ್ತನ ಮಾಡ್ತಿದ್ರೆ ರೂಮಲ್ಲಿ ಬರ್ಲಿಕ್ಕೆ ಬಿಡ್ತಾರಾ? ಇಲ್ಲ. ಇಲ್ಲ ತಾನೆ. ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ನೀವು ಮೊದಲು ಭಗವಂತನಿಗೆ ಪ್ರಿಯರಾದಾಗ ಎಲ್ಲರೂ ನಿಮ್ಗೇನಾಗ್ತಾರೆ? ಪ್ರಿಯರು ಆಗ್ತಾರೆ. ಅದಕ್ಕಾಗಿ ಬಾಬಾ ಜೊತೆಗಷ್ಟೇ ಪ್ರೀತಿಯಿಂದ, ಸ್ನೇಹದಿಂದ, ಭಯ ಇಲ್ಲದೇನೆ, ಖುಷಿಯಿಂದ, ಆನಂದದಿಂದ ಡ್ಯಾನ್ಸ್ ಮಾಡ್ತಾ, ಜಗಳ ಮಾಡ್ತಾ, ಪ್ರೀತಿಯಿಂದ ಜಗಳ ಮಾಡ್ತಾ ಬಾಬಾನನ್ನ ಫ್ರೆಂಡ್ ಮಾಡ್ಕೊಂಡಿದ್ದೀರಾ? ಯಾರು ಫ್ರೆಂಡ್ ಮಾಡ್ಕೊಳ್ಬೇಕಂತೆ? ಬಾಬನಿಗೆ ಏನ್ ಮಾಡ್ತೀವಿ? ಅಬ್ಬಾ ನೀನ್ ಜ್ಞಾನ ಸಾಗರ, ಪ್ರೀತಿಯ ಸಾಗರ, ಸುಖದ ಸಾಗರ, ಶಕ್ತಿ, ಅವ್ರಿಗೆ ಪಂಪ್ ಹೊಡಿತೀವಿ. ಇವ್ರಿಗೆ ಫ್ರೆಂಡ್ ಅಂತ ಹೇಳ್ತಾರಾ? ಇಲ್ಲ. ಇಲ್ಲ ಅಲ್ವಾ? ಯಾರು ಅಪ್ಪ ಅಮ್ಮನ ಮಾತು ಕೇಳೋದಿಲ್ವಲ್ಲ, ಅವಾಗ ಅವ್ರ ಅಪ್ಪ ಅಮ್ಮನ ಹತ್ರ ಹೋಗ್ಬಿಟ್ಟು ಏನ್ ಮಾಡ್ಬೇಕಾಗತ್ತೆ? ಇವರು ಕನ್ನಡದಲ್ಲಿ ಹೇಳ್ತಾರೆ ಪೂಸಿ ಹೊಡೆಯೋದು ಅಂತ ಅಲ್ವಾ? ಅದ್ರ ಧೈರ್ಯದಿಂದ ಅವನೇನು ಮಾಡೋದಿಲ್ಲ, ಹೋಗ್ಬಿಟ್ಟು ದುಡ್ಡು ತಗೊಂಡು ಹೋಗ್ತಾ ಇರ್ತಾನ ಅವನು ಅಲ್ವಾ? ನನಗೆ ಇದನ್ನ ಬೇಕು ಅಲ್ವಾ? ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದೆ, ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದೆ, ನನಗೆ ಇಷ್ಟ ಹಣ ಬೇಕು ಅಂತ ಅಪ್ಪ ಹೇಳ್ಬಿಡ್ತಾರೆ. ಪ್ರತಿದಿನ ಕೇಳ್ಬೇಡಪ್ಪ, ನಿನ್ನಲ್ಲಿ ಕ್ಯಾಶ್ ಕೌಂಟರ್ ಕುಂತಿದ್ದೀನಿ ಅಲ್ವಾ, ಎಷ್ಟು ಬೇಕಷ್ಟು ತಗೊಂಡೋಗು ಅಂತ ಹೇಳ್ತಾರೆ. ಯಾಕೆ? ಮಗನ ಬಗ್ಗೆ ತಂದೆಗೇನಿದೆ? ನಂಬಿಕೆ. ನಂಬಿಕೆ, ವಿಶ್ವಾಸ ಇದೆ. ಅದನ್ನ ಭಗವಂತನ ಜೊತೆ ಮೊದಲು ಇಟ್ಕೊಂಡಿದ್ದೀರಾ? ಇದನ್ನ ಬಾಬಾ ಕೇಳುವಂಥದ್ದು. ಬರೀ ನಾನು ಶರೀರ ಕೊಟ್ಟೆ, ನಮ್ಮ ಮನೆಯವ್ರಿಗೆ ಕೊಟ್ಟೆ, ಮಕ್ಕಳಿಗೆ ಕೊಟ್ಟೆ ಅಂತಂದ್ರೆ ನಿಮ್ಮ ಮೇಲೆ ನಂಬಿಕೆ ಬರುತ್ತಾ? ಇಲ್ಲ. ಸೊಸೆಯಾದಂಥವಳು ತನ್ನ ತವರ ಮನೆಗೆ ಮಾತ್ರ ಕಳಿಸೋದು ಇರೋದೆಲ್ಲ, ಬೇರೆ ಯಾರಿಗೂ ಕೊಡುವಂಗಿಲ್ಲ. ಪತಿಯವ್ರ ಮನೆ ಕಡೆ ಬಂದಾಗ ಮಾತೇ ಆಡ್ಸೋದಿಲ್ಲ. ಆವಾಗ ಪರ್ಸ್ ಹಣವನ್ನ ಪತಿ ಕೊಡ್ತಾರಾ? ಅವ್ರ ಕೈಯಲ್ಲಿ
ಇಲ್ವಲ್ಲ. ಎಲ್ಲರನ್ನು ಸರಿಸಮಾನ ನೋಡ್ಕೊಳ್ಬೇಕಲ್ವಾ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಇಲ್ಲಿ ಪ್ರಿಯರಾಗೋದು ಅಂದ್ರೆ ಹದ್ದಿನ ಪ್ರಿಯರಲ್ಲ, ಹದ್ದಿನ ಪ್ರಿಯ. ಅದು ಎಲ್ಲರಿಗೂ ಪ್ರಿಯರಾಗಿರ್ಬೇಕು. ನಾವು ಪ್ರತಿಯೊಂದು ಆತ್ಮಗಳಿಗೂ ಕೂಡ ನೀವೇನ್ ಮಾಡ್ಬೇಕಾಗ್ತದೆ, ಪ್ರಿಯರಾಗಬೇಕಾಗ್ತದೆ. ಪ್ರಿಯರಾಗಬೇಕು ಅಂತಂದ್ರೆ ಯಾವಾಗ ಆಗತ್ತೆ ಆತ್ಮೀಯರೇ? ನಿಮ್ಮ ಮನೆಗೆ ಯಾರಾದ್ರೂ ಬಂದಾಗ ಅವರಿಗೆ ಆಧಾರದಿಂದ ಅವರಿಗೆ ಸ್ವಾಗತ ಮಾಡಿ, ಅವ್ರಿಗೆ ಪ್ರೀತಿಯಿಂದ ಬೇಕಾಗಿರೋದನ್ನ ಕೊಟ್ಟಾಗ ಅವರು ನಿಮ್ಗೆ ಪ್ರೀತಿ ಮಾಡ್ತಾರೋ ಮಾಡಲ್ವೋ? ಮಾಡ್ತಾರೆ. ಮತ್ ಪುನಃ ಪುನಃ ಬರ್ತಾರಲ್ವಾ, ಇವ್ರ ಮನೆಗೆ ಬಂದ ನಮ್ಗೆ ಪ್ರೀತಿ ಕೊಡ್ತಾರೆ ಅಂತ, ಹೌದಲ್ವಾ? ಹಾಗೆ ಹೌದು. ಇಲ್ಲೂ ಕೂಡ ನಿಮ್ಮ ಸಂಬಂಧ ಸಂಪರ್ಕದಲ್ಲಿ ಬರುವಂತ ಆತ್ಮಗಳಿಗೆ ಪ್ರೀತಿಯಿಂದ ನೋಡಿ. ನಿಮ್ಮ ಜೊತೆಗೆ ನೀವು ಕಂಪ್ಯಾರಿಸನ್ ಮಾಡಬೇಡಿ. ಬಾಬಾ ಏನ್ ಮಾಡಿದ್ರು ಇವಾಗ ನೋಡಿ, ಯುವಕರು ಬಾಬಾನ ಎದುರುಗಡೆ ಬಂದ್ರು. ಇವತ್ತಿನ ದಿನದಲ್ಲಿ ಯುವಕರೆಲ್ಲ ಏನ್ ಮಾಡ್ತಾರೆ, ಸ್ಟ್ರೈಕ್ ಮಾಡ್ತಿದ್ದಾರೆ ಅಲ್ವಾ, ವಿಶ್ವವನ್ನ ಹಾಳ ಮಾಡ್ತಿದ್ದಾರೆ ಅಲ್ವಾ. ಅಂತವರನ್ನ ಬಾಬಾ ಏನ್ ಮಾಡಿದ್ರು, ಯುವಕರನ್ನ ಆ ಒಂದು ಒಳ್ಳೆ ದೃಷ್ಟಿಯಿಂದ ನೋಡಿ ಅವ್ರನ್ನ ರೆಡಿ ಮಾಡ್ಬಿಟ್ಟು ವಿಶ್ವ ಕಲ್ಯಾಣ ಕಾರ್ಯ ಮಾಡಿದ್ರು, ಮಾಡಿಲ್ವೋ? ಮಾಡಿದ್ರು. ಅಕ್ಕಂದಿರನ್ನ ಶಿವಶಕ್ತಿಯರನ್ನಾಗಿ ಮಾಡಿದ್ರಲ್ವಾ. ಹೌದು. ಶಕ್ತಿ ಯಾರ್ದು? ಭಗವಂತಂದು ತಾನೆ. ಹೌದು. ಲೌಕಿಕದಲ್ಲಿರೋರು ಏನು ನಮಸ್ಕಾರ ಮಾಡ್ತಿದ್ರು, ಗೃಹಸ್ಥದಲ್ಲಿರೋರಿಗೆ ಮಾತೆಯರಿಲ್ಲಿ ಅದರ ಅದರ ಕುಮಾರಿಯರನ್ನ ಇಷ್ಟು ಮಹಾತ್ಮನಿಗಿಂತ ಶ್ರೇಷ್ಠರನ್ನಾಗಿ ಮಾಡಿದ್ರು. ಆ ಕಾರಣದಲ್ಲಿ ಭವಿಷ್ಯದಲ್ಲಿ ನಿಮ್ದು ಪೂಜೆ ಆಗ್ತದೆ. ವೃದ್ಧರಿರೋರನ್ನ ಬ್ರಹ್ಮ ಬಾಬಾ ಸಮಾನ ಗೌರವವನ್ನ ಕೊಟ್ಟು, ಅಂದ್ರೆ ಎಲ್ಲಾ ವೆರೈಟಿ ಆತ್ಮಗಳನ್ನ ಬ್ರಹ್ಮ ಬಾಬಾ ಶಿವಬಾಬಾ ಇಬ್ರು ಒಂದೇ ರೀತಿ ಗೌರವವನ್ನು ಕೊಟ್ಟಿದ್ದಾರಲ್ವಾ. ಆ ಹೊಸಬರಿರ್ಲಿ ಹಳಬರಿರ್ಲಿ, ಅವ್ರ ಯಜ್ಞಕ್ಕೆ ಸೇವೆ ಮಾಡ್ಲಿ ಮಾಡದೇ ಇರ್ಲಿ, ಪ್ರತಿಯೊಬ್ಬರಲ್ಲೂ ವಿಶೇಷತೆ ಇದೆ. ಯಾಕೆ ವಿಶೇಷತೆ ಇದೆ ಅಂದ್ರೆ ಅವರು ಭಗವಂತನ ಗುರುತಿಸಿದಾರಲ್ಲ, ಗುರುತಿಸಿರೋದೇ ವಿಶೇಷತೆ ಅಲ್ವಾ. ಈಗ ನಿಮ್ಮನೆ ಮದುವೆಗೆ ಯಾರು ಬರ್ತಾರೆ? ಯಾರು ಬರ್ತಾರೆ? ನಿಮ್ ನೆಂಟರು ತಾನೇ ಬರ್ತಾರೆ, ನಿಮ್ ಪರಿಚಯದವ್ರು ತಾನೇ ಬರ್ತಾರೆ, ನಿಮ್ ಸ್ನೇಹಿತರ ಆಪ್ತೇಷ್ಟರು ತಾನೇ ಬರ್ತಾರೆ. ಹೌದು. ಅವಾಗ ಅವ್ರಿಗೆ ಎಲ್ಲರಿಗೂ ಒಂದೇ ರೀತಿ ಊಟ ಕೊಡ್ತೀರೋ ಕೊಡಲ್ವೋ? ಕೊಡ್ತೀವಿ. ಗಿಫ್ಟ್ ಎಲ್ಲ ಒಂದೇ ರೀತಿ ಕೊಡ್ಬೇಕಲ್ವಾ. ಇವಾಗ ಬೇರೆ ಬೇರೆ ಮಾಡ್ತಾ ಇದ್ದಾರೆ, ಬೇರೆ ಪ್ರಶ್ನೆ ಅಲ್ವಾ. ಹಾಗೆ ಬರುವಂತ ಪ್ರತಿಯೊಂದು ಆತ್ಮರಿಗೂ ಕೂಡ ನೀವೇನ್ ಮಾಡ್ಬೇಕು, ಕೊಡ್ತಾ ಹೋಗಿ. ಯಾವುದನ್ನ? ಆಧ್ಯಾತ್ಮ ನಿರಾಕಾರವಾಗಿರುವಂತ ಪ್ರತಿದಿನ ಸಂಪಾದನೆ ಮಾಡಬೇಕು. ಏನ್ ಮಾಡ್ಬೇಕು? ಪ್ರತಿದಿನ ಹೊಸ ಹೊಸದನ್ನು ಸಂಪಾದನೆ ಮಾಡಿ ಕೊಡ್ತಾ 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 ಹೋದಾಗ ನಿಧಾನಕ್ಕೆ ಈ ಕೆಲಸದಲ್ಲಿ ಬ್ಯೂಸಿ ಆದಾಗ ದೇಹಾಭಿಮಾನ ಕಡಿಮೆ ಆಗ್ತದೋ ಆಗಲ್ವೋ? ಹೌದು. ಇದನ್ನ ಮಾಡಿಲ್ಲ ಅಂದ್ರೆ ಆಗಲ್ಲ. ಅವಾಗ ಹೊಸ ಕಾರ್ ಬಂದಿದೆ, ಇದು ಹಳೇದಾಗಿದೆ, ಅದನ್ನ ತಗೊಂಡ್ಬಿಡೋಣ. ಹೊಸ ರೂಮ್ ಕೊಟ್ಬಿಡೋಣ. ಯಾವ್ದು ಕಡೆ ಗಮನ ಹೋಗ್ತದೆ? ದೇಹದ ಕಡೆಗೆ, ದೇಹದ ಅಭಿಮಾನದ ಕಡೆಗೆ, ದೇಹದ ಆಹಾರದ ಕಡೆಗೆ, ಹೌದಲ್ವೋ? ಅದಕ್ಕಾಗಿ ದೇಹಾಭಿಮಾನ ಕಡಿಮೆ ಆಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕಂತೆ? ಸ್ವಮಾನ. ಆತ್ಮೀಯರಿಗೆ ಗೊತ್ತಿರ್ಲಿ, ಸ್ವಮಾನ ಅಂತ ನಾನು ಮಾಸ್ಟರ್ ಸರ್ವಶಕ್ತಿವಾನ್ ಅಂತ ಹೇಳೋದು ಅಲ್ಲ, ಬರೆಯೋದು ಅಲ್ಲ. ಮಾಸ್ಟರ್ ಸರ್ವಶಕ್ತಿವಾನ್ ಅಂತಂದ್ರೆ ಏನು? ಮನಸ್ಸನ್ನ ಪರಮಾತ್ಮನ ಕೈಯಲ್ಲಿ ಕೊಟ್ಟು ನಿಮ್ಮ ಮೂಲಕ ಎಲ್ಲ ಶಕ್ತಿಗಳು ವಿಶ್ವಕ್ಕೆ ಹೋಗಿ ಅವರಿಗೆ ತಲುಪಿ ಆ ಕರ್ಮದ ಫಲ ಆಶೀರ್ವಾದದ ರೂಪದಲ್ಲಿ ನಿಮ್ಮ ಅಕೌಂಟ್ ಅಲ್ಲಿ ಏನಾಗಿರ್ಬೇಕು? ಆಗಿರಬೇಕು. ಏನು ಜಮಾ ಆಗಿದೆಯೋ ಅದನ್ನು ಬೇರೆಯವ್ರಿಗೆ ಮತ್ತೆ ವಾಪಸ್ ನೀವೇನ್ ಮಾಡ್ಬೇಕು? ಕೊಡಬೇಕಾಗ್ತದೆ. ಪ್ರತಿದಿನ ಅಪ್ಪನಿಗೆ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗಿ ಸಂಪಾದನೆ ಮಾಡಿ ಹಣ ತಗೊಂಡು ಬನ್ನಿ. ಆ ಹಣದಿಂದ ಬಂದವ್ರಿಗೆ ಏನ್ ಕೊಡ್ಬೇಕು? ಪಾಲನೆಯನ್ನ ಮಾಡ್ಬೇಕು. ಸುಮ್ನೆ ಕೂತ್ಕೊಂಡ್ರೆ ಆಗೋದಿಲ್ಲ, ಫ್ರೀಯಾಗಿ ಕೊಡೋದಿಲ್ಲ ಬಾಬಾ. ಆತ್ಮ ಅಂತ ತಿಳ್ಕೊಂಡು ಮನಸ್ಸನ್ನು ಪರಮಾತ್ಮನ ಕೈಯಲ್ಲಿ ಕೊಡು. ಆ ಮನ ಬುದ್ಧಿಯಿಂದ ವಿಶ್ವಕ್ಕೆ ಯಾರಿಗೆ ಏನು ಬೇಕು ಅದನ್ನು ನಾನು ಕೊಡ್ತಾ ಹೋಗ್ತೇನೆ. ಅದರ ಒಂದು ಸಂಬಳವನ್ನ ನಿಮಗೆ ಅಥವಾ ಕಮಿಷನ್ ಅನ್ನ ನಾನು ಕೊಡ್ತಾ ಹೋಗ್ತೇನೆ. ಅದರಿಂದ ಬಂದವ್ರಿಗೆ ಏನ್ ಕೊಡ್ಬೇಕು? ನೀವು ಪಾಲನೆಯನ್ನ ಕೊಡಬೇಕಾಗ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಆ ಸಮಾನಧಾರಿ ಆತ್ಮಗಳು ಏನಿರ್ತಾರೆ ಅಂತಂದ್ರೆ ಅವರ ದೃಷ್ಟಿ, ವೃತ್ತಿ, ಕೃತಿ ಪ್ರತಿಯೊಂದಲ್ಲೂ ಕೂಡ ಏನಿರ್ತದಂತೆ? ವಿಶೇಷತೆ ಇರ್ತದಂತೆ. ಏನಿರ್ತದೆ? ಏನು ವಿಶೇಷತೆ? ಇವಾಗ ನೋಡಿ, ಸಾಧಾರಣ ಜನರಿಗೂ ಶ್ರೀಮಂತರಿಗೂ ವಿಶೇಷತೆ ಇರ್ತದೆ ಇರಲ್ವಾ? ಎಕ್ಸ್ಟ್ರಾ ಇರ್ತದೆ ತಾನೆ ಅವ್ರ ಹತ್ರ. ಎಕ್ಸ್ಟ್ರಾ ಬಟ್ಟೆ, ಎಕ್ಸ್ಟ್ರಾ ಶೃಂಗಾರ ಇರ್ತದಲ್ವಾ? ನಾವು ಕೈಯಿಂದ ಊಟ ಮಾಡಿದ್ರೆ ಸ್ಪೂನಿಂದ ಊಟ ಮಾಡ್ತಾರೆ, ನಾವು ನಾರ್ಮಲ್ ಊಟ ಮಾಡಿದ್ರೆ ತುಪ್ಪದಿಂದ ಊಟ ಮಾಡ್ತಾರೆ, ಹೌದು ತಾನೆ? ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಆ ಆತ್ಮಗಳು ಪ್ರತಿ ಕರ್ಮದ ಜೊತೆಗೆ ಈ ಭಗವಂತನ ಶಕ್ತಿಯನ್ನು ಕೂಡ ಶ್ವಾಸದಿಂದ, ಸಂಕಲ್ಪದಿಂದ, ದೃಷ್ಟಿಯಿಂದ, ಮಾತಿನಿಂದ, ಕರ್ಮನಿಂದ ಅವ್ರೇನ್ ಮಾಡ್ತಾ ಇರ್ತಾರೆ? ಕೊಡ್ತಾ ಇರ್ತಾರೆ. ಅದು ಕೊಡೋದು ನಿಮ್ಗೆ ಏನಾಗ್ಬೇಕು? ಗೊತ್ತಾಗ್ತಾ ಅಲ್ವಾ? ಬಡವ್ರ ಮನೆಗೆ ಬಂದಾಗ ಊಟ ಮಾತ್ರ ಬರ್ತದೆ. ಶ್ರೀಮಂತರ ಮನೆಗೆ ಹೋದಾಗ ಏನಾಗ್ತದೆ?
ಗಿಫ್ಟ್ ಕೂಡ ಸಿಗ್ತದಲ್ಲ, ಹೋಗ್ಬೇಕಾದ್ರೆ ತುಂಬ ಕಳಿಸ್ತಾರಲ್ವಾ. ಎಲ್ಲಿ ತುಂಬ ಕೊಡ್ತಾರೋ ಅಲ್ಲಿ ಜನ ಹೋಗ್ತಾನೇ ಇರ್ತಾರೆ, ಹೌದಾ ಅಲ್ವೋ? ಹೌದು. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಈ ರೀತಿ ನೀವು ನಿಮ್ಮ ಮನಸ್ಸನ್ನ ಆತ್ಮವನ್ನ ಬ್ಯೂಸಿ ಮಾಡ್ಕೊಂಡಿದ್ದೀರಾ. ಸಮಯದ ಅನುಸಾರ ಇದನ್ನ ನೀವು ಮಾಡ್ಕೊಳ್ಬೇಕು. ಬರೀ ನಾನು ಅಮೃತ ವೇಳೆಯಲ್ಲಿ ಮಾತ್ರ ಮಾಡ್ತೇನೆ, ಟ್ರಾಫಿಕ್ ಕಂಟ್ರೋಲ್ ಮಾಡ್ತೀನಿ ಅಂತಲ್ಲ, ಸದಾ ಕಾಲ ಏನಾಗ್ತಿರ್ಬೇಕು, ನಿಮ್ಮ ಎದುರುಗಡೆ ಯಾರು ಬಂದಿದ್ದಾರೋ ಅವರಿಗೆ ಸ್ವಮಾನ ಅದನ್ನೇ ಧರಿಸಿರ್ಬೇಕು. ಈಗ ನೀವೆಲ್ಲ ಹೋಗಿದ್ದೀರಿ, ಕೈಯಲ್ಲಿ ತಿರುಪತಿ ಲಡ್ಡು ಇದ್ರೆ ಕೈಯಲ್ಲಿ ಯಾರಿಗೆ ಏನ್ ಕೊಡ್ತಾ ಹೋಗ್ತೀರಿ? ಲಡ್ಡು. ಅದನ್ನೇ ಕೊಡ್ತಿರ್ತಾನೆ. ಕೈಯಲ್ಲಿ ರಾಖಿ ಇದೆ, ಕಟ್ತಾ ಹೋಗ್ತೀರಲ್ವಾ? ಹೌದು. ಮಧುಬನ ಟೋಲಿ ಇದೆ, ಕೊಡ್ತಾ ಹೋಗ್ತೀರಲ್ವಾ? ಟೋಲಿಯಿಂದ ಎಲ್ಲರೂ ತಗೊಳ್ತಾರೆ, ಹೌದಾ ಅಲ್ವೋ? ಹಾಗೆ ಮಾನಸಿಕವಾಗಿ ನೀವು ಕೊಡ್ತಾ ಹೋಗಿ, ಬನ್ರಿ ಕೊಡ್ತೇನೆ ಕುತ್ಕೊಳ್ಳಿ, ದೃಷ್ಟಿ ತಗೊಳ್ಳಿ ಅಂತ ಕೂರಿಸ್ಬೇಡಿ ಅವ್ರ ಮೇಲೆ. ಅವ್ರಿಗೆ ದೃಷ್ಟಿ ಕೊಡ್ಲಿಕ್ಕೆ ಹೋಗ್ಬೇಡಿ, ಓಕೆನಾ? ಅವ್ರು ಓಡೋಗ್ಬಿಡ್ತಾರೆ. ನಿಮ್ಮನ್ನ ನೋಡ್ದಾಗ್ಲೇನೆ ಏನಾಗ್ಬೇಕು, ಅವರಿಗೆ ಈಶ್ವರೀಯ ಸೇವೆ ಹೇಳುವಂಥದ್ದಾಗ್ಬೇಕು. ಹಾಗೆ ಬಾಬಾ ಏನ್ ಹೇಳ್ತಾರೆ, ತಂದೆಗೆ ಪ್ರತಿಯೊಂದು ಮಕ್ಕಳ ಬಗ್ಗೆ ಏನಿದೆ ಅಂತೆ, ಪ್ರೀತಿ ಇದೆ. ಅದಕ್ಕೆ ಪ್ರತಿಯೊಂದು ಮಗುನು ಕೂಡ ಏನ್ ಹೇಳ್ತಾರೆ, ನನ್ನಪ್ಪ. ಮೊದಲನೇ ದಿನದ ಮಗುನೇ ಇಲ್ಲಿ, 30-40 ವರ್ಷ ಆಗಿರುವಂತ ಮಗುನು ಇಲ್ಲಿ, ಪ್ರತಿಯೊಬ್ರು ಏನ್ ಹೇಳ್ತಾರಂತೆ, ನನ್ನ ಅಪ್ಪ ಅಂತ ಹೇಳ್ತಾರೆ. ಯಾಕೆ? ಅಷ್ಟು ಪ್ರೀತಿಯಿಂದ ಅಪ್ಪ ಏನ್ ಕೊಡ್ತಾರೆ, ತನ್ನಲ್ಲಿರುವಂತ ಆಸ್ತಿಯನ್ನ ಕೊಡ್ತಾರೆ. ಹಾಗೆ ನೀವು ಕೂಡ ಏನ್ ಮಾಡ್ಬೇಕು, ಎಲ್ಲ ಆತ್ಮಗಳಿಗೆ ಏನ್ ಕೊಡ್ಬೇಕು, ಪ್ರೀತಿಯಿಂದ. ಇವರಿಗೆ ಬೇರೆ ಅವ್ರಿಗೆ ಬೇರೆ, ಅವ್ರ ಆ ದಿನ ಬೈದಿದ್ರಲ್ಲ, ಇವ್ರು ಕಾಲು ಎಳೆದಿದ್ರಲ್ಲ, ಮಾಡಬೇಡಿ ಆತ್ಮೀಯರಿ. ಅವ್ರು ಎಷ್ಟು ಬೇಕಾದ್ರೂ ಕಾಲು ಎಳಿಲಿ, ಸೇವೆಗೆ ತೊಂದರೆನ ಕೊಡ್ಲಿ. ನಿಮ್ ಕೆಲಸ ನೀವೇನ್ ಮಾಡ್ತಾ ಹೋಗಿ. ಕೊಡ್ತಾ ಹೋಗುದು. ಭಗವಂತನಿಗೆ ಜಾಸ್ತಿ ಬೈದವ್ರು ಯಾರು? ನಿಂದನೆ ಮಾಡಿದ್ಯಾರು? ನಾವೇ. ಬಾಬನ್ ಮಕ್ಕಳೇ. ನಾವೇ. ಮಜಾ ಏನ್ ಗೊತ್ತಾ, ಭಕ್ತಿ ಮಾರ್ಗದಲ್ಲಿ ಅಷ್ಟು ಬೈದಿದ್ದಕ್ಕೆಲ್ಲ ಇವತ್ತು ಚೆನ್ನಾಗಿ ಬೈತಿ. ಯಾಕೆ ಹೇಳಿ? ಇವಾಗ ಭಯ ಇಲ್ವಲ್ಲ, ಅವಾಗದು ಭಯ ಆಯ್ತು, ಎಲ್ಲ ಶಾಪ ಕೊಟ್ಬಿಟ್ಟಾರೆ ಅಂತ ಹೇಳ್ಬಿಟ್ಟು ಅಲ್ವಾ? ಅದು ಯಾರು ಎಷ್ಟು ಪ್ರೀತಿಯಿಂದ ಜಾಸ್ತಿ ಬೈತಾರಲ್ಲ, ಅಷ್ಟು ಗಟ್ಟಿಯಾಗಿ ಅಪ್ಕೊಂಡ್ಬಿಡ್ತಾರಂತೆ ಬಾಬಾ. ಯಾಕೆ ಹೇಳಿ? ಅಧಿಕಾರ. ಅಧಿಕಾರದಿಂದ ಬೈತಾರಲ್ವಾ? ಮೊದ್ಲಾದ ಭಯದಿಂದ ಬೈತಾ ಇದ್ರು, ಅಧಿಕಾರದಿಂದ ಬೈತಾರೆ, ಪ್ರೀತಿಯಿಂದ ಬೈಗೋಳ. ಅವನಿಗೆ ಅದು ಕೂಡ ಕೇಳಲಿಕ್ಕೆ ಏನಾಗ್ತದೆ ಅಂತ ಖುಷಿ ಆಗ್ತದೆ. ನಾನು ಅಮ್ಮನ ಜೊತೆ ಅವಾಗ ಪ್ರೀತಿಯಿಂದ ಜಗಳ ಮಾಡ್ತಿರ್ತೇನೆ, ಅಮ್ಮನ ಹಂಗೆ ಜಗಳ ಮಾಡ್ತಾರೆ. ಪ್ರೀತಿ ಜಗಳ, ಸಿಟ್ಟು ಜಗಳ ಅಲ್ಲ, ಸರಿನಾ? ಹಾಗೆ ಬಾಬಾ ಹೇಳ್ತಾರೆ, ಹೇಗೆ ನೀವು ಬಾಬನ ಜೊತೆಗೆ ಇದ್ದೀರೋ, ಬಾಬಾ ಮತ್ತು ನಿಮ್ಮ ಜೊತೆಗೆ ಯಾವ ಸಂಬಂಧ ಇದೆಯೋ, ಅದೇ ರೀತಿ ಬೇರೆಯವರನ್ನು ಕೂಡ ಸ್ನೇಹದಲ್ಲಿ ನಿಮ್ಮವರನ್ನಾಗಿ ಮಾಡ್ಕೊಳ್ಬೇಕಾಗ್ತದೆ. ಓಕೆ, ನಿಮ್ ಜೊತೆಲಿರುವಂತಹ ಆತ್ಮಗಳಲ್ಲಿ ಯಾವುದೋ ಒಂದು ಸಂಸ್ಕಾರ ಇರ್ತದೆ, ಸಂಸ್ಕಾರದ ಪ್ರಭಾವ ಇರ್ತದೆ. ಓಕೆ, ಅದಕ್ಕೆ ನೀವು ವಶೀಭೂತರಾಗ್ಬೇಕು, ಆಗ್ಬಾರ್ದು? ಆಗ್ಬಾರ್ದು. ನಿಮ್ಮ ಸಂಸ್ಕಾರ ಅವ್ರಿಗೆ ಹೋಗ್ಬೇಕೆ ಹೊರತು ಅವ್ರ ಸಂಸ್ಕಾರ ನಿಮ್ಗೆ ಬರಬಾರ್ದಲ್ವಾ? ಅವ್ರು ಹೌದು. ಸಿಟ್ಟಲ್ಲಿದ್ದಾರೆ, ಅವ್ರು ಮೋಹದಲ್ಲಿದ್ದಾರೆ, ಅವ್ರು ಲೋಭದಲ್ಲಿದ್ದಾರೆ ಅಂತ ನಾವು ಕೂಡ ಅದ್ರಲ್ಲಿ ಹೋಗ್ಬಿಟ್ರೆ ಏನಾಯ್ತು? ಅವ್ರ ಪ್ರಭಾವ ನಮ್ಮ ಮೇಲೆ ಬಿತ್ತಲ್ವಾ? ಅದಕ್ಕಾಗಿ ಚೆಕ್ ಮಾಡ್ಕೊಳ್ಳಿ ಮಕ್ಕಳೇ, ನಿಮ್ಮ ಎಲ್ಲ ಸಂಸ್ಕಾರವನ್ನ ನೀವೇನ್ ಮಾಡ್ಬೇಕು, ಸುಟ್ಟಾಕ್ಬೇಕು. ನೀವು ಮಂತ್ರ, ಇವಾಗ ನೋಡಿ, ಈ ಕೆಲವೊಬ್ಬರಿಗೆ ಶರೀರದಲ್ಲಿ ಏನಾದ್ರು ಭೂತ ಪ್ರೇತಾತ್ಮಗಳು ಬಂದ್ರೆ ಮಾಟ ಮಂತ್ರ ಮಾಡೋರು ಏನ್ ಮಾಡ್ತಾರೆ, ಅದನ್ನ ಬಿಡಿಸ್ತಾರೆ ಅಲ್ವಾ? ಹಾಗೆ ಅವರಲ್ಲಿರುವಂತ ಕಾಯಿಲೆಯನ್ನು ತೆಗೆದುಹಾಕುವಂತವ್ರು ನೀವು ಆಗ್ಬೇಕು ಹೊರತು ಅವರ ಪ್ರಭಾವ ನಿಮ್ಮ ಮೇಲೆ ಬೀಳಬಾರ್ದು. ಕೆಲವೊಂದ್ಸಲ ಏನಾಗತ್ತೆ, ನಾವು ಬಾಬನ್ ಮನೇಲಿ ಬರ್ತಾ ಸೀನಿಯರ್ ಇದ್ದಾರಲ್ವಾ, ಅವರು ಒಂದು ಸ್ಟಿಪ್ ಆಗಿರ್ತಾರೆ. ನಾವು ಕೂಡ ಹೆಂಗಿರ್ಬೇಕು, ಎಲ್ಲರ ಹತ್ರ ಮಾತಾಡಬಾರ್ದು ಹೇಳುವಂತ ಭಾವನೆ ನಮ್ಮಲ್ಲಿ ಬಂದ್ಬಿಡ್ತದೆ. ಅದನ್ನ ನಾವು ಕಲ್ತ್ಕೊಂಡ್ಬಿಡ್ತೀವಿ, ಅದನ್ನ ಕಲಿಬಾರ್ದು ಅಂತ ಹೇಳ್ತಾರೆ ಬಾಬಾ. ಹೋಗ್ತಾ 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 ಗರ್ವದಿಂದ ಇರ್ತಾರೋ, ಸಾಫ್ಟ್ ಆಗಿರ್ತಾರೋ ಅಲ್ವಾ? ಹಾಗೆ ನಾವು ಕೂಡ ಏನಾಗಿರ್ಬೇಕು, ಸ್ಪಾಟ್ ಆಗಿ. ಸಾಫ್ಟ್ ಆಗಿ. ಎಲ್ಲಾ ಕಡೆಗೂ ಸಾಫ್ಟ್ ಆಗುವಂಗಿಲ್ಲ. ಈ ರೀತಿ ಯಾರು ಇರ್ತಾರೋ ಮಕ್ಕಳು, ಬಾಬನ ಜೊತೆ ಮಸ್ತ್ ಆಗಿರ್ತಾರಂತೆ, ಖುಷಿಯಿಂದ ಇರ್ತಾರಂತೆ. ಅವ್ರಿಗೆ ಈಶ್ವರ ಜೀವನ ಕಷ್ಟ ಅಂತ ಅನ್ಸೋದೇ ಇಲ್ವಂತೆ. ಅವರು ಸಹಜವಾಗಿ ಬಾಬನ ಜೊತೆಗೆ ಈಶ್ವರಿ ಜೀವನ ಮಾಡ್ತಾರಂತೆ. ನೆನಪಲ್ಲ ಮಾಡೋದವ್ರು, ಏನ್ ಮಾಡ್ತಾರೆ, ಈಶ್ವರ ಮಾಡ್ತಾರೆ. ಮತ್ತು ಸ್ನೇಹದಲ್ಲಿ ಅವು ಲವ್ಲೀನಾಗಿರ್ತಾರಂತೆ. ಅವ್ರು ಕಷ್ಟ ಪಡೋದೇ ಇಲ್ವಂತೆ. ಯಾರು ಕಷ್ಟ ಪಡ್ತಾರಂತೆ? ಯಾರು ಕಷ್ಟ ಪಡ್ತಾರೆ? ತಂದೆನ ಬೇರೆ ರೂಪದಲ್ಲಿ ನೋಡೋರು. ಯಾರು ಬರೀ ಜ್ಞಾನದ ಆಧಾರದಲ್ಲಿ ಮಾಡ್ತಾರೆ ನೋಡಿ, ಇದು ಇದೇ ಸ್ಥಿತಿ, ಇದು ಬಿಂದು ಸ್ಥಿತಿ, ನಾನಿವಾಗ ಕರ್ಮಾತೀತ ಆಗ್ಬಿಟ್ಟಿದ್ದೇನೆ, ನಾನು ಪರಂಧಾಮದಲ್ಲಿದ್ದೇನೆ, ಬರೀ ಜ್ಞಾನ ಇದ್ಬಿಟ್ಟು ಅಲ್ಲಿ ಸ್ನೇಹ ಇಲ್ಲ ಅಂತಂದ್ರೆ ಅಲ್ಲಿ ಮಕ್ಕಳೇ ಮಜಾ ಇಲ್ಲ. ಏನಿಲ್ಲ ಮಜಾ ಇಲ್ಲ. ಅಲ್ವಾ? ನಿಮ್ಮಪ್ಪ ಫ್ಯಾಕ್ಟ್ರಿ ಓನರ್, ಯಾವಾಗ್ಲೂ ಓನರ್ ಅಂತಿದ್ರೆ ಮಜಾ ಇಲ್ಲ ಅಲ್ವಾ? ಅವಾಗ ಅವನ ಜೊತೆ ಜಗಳ ಮಾಡ್ಬೇಕು, ಪ್ರೀತಿಯಿಂದ ಇರ್ಬೇಕು, ಊಟ ತಿಂಡಿ ಮಾಡ್ಬೇಕು. ಓಕೆ, ನಾವು ಕೂಡ ಬೆಂಗಳೂರು ಫ್ಯಾಕ್ಟ್ರಿಯಲ್ಲಿ ಇದ್ದಾಗ ನಮ್ಮ ಕಂಪ್ನಿ ಓನರ್ ಇದ್ದಲ್ಲ, ಅವ್ರು ನಮ್ಮ ರಿಲೇಷನ್ ಕೂಡ.
ಓಕೆ, ಓನರ್ ಇದ್ದಾಗ ಓನರ್ ರೂಪದಲ್ಲಿ, ಆಮೇಲೆ ಅವ್ರ ಜೊತೆಗೆ ಡೈನಿಂಗ್ ಟೇಬಲ್ ಕೂತ್ಕೊಂಡು ನಾವು ಊಟ ಮಾಡ್ತಿದ್ವಿ, ತಿಂಡಿ ಮಾಡ್ತಿದ್ವಿ, ಎಲ್ಲನೂ ಕೂಡ ಫ್ರೀನೆಸ್ಸು ಇಲ್ಲ ಇತ್ತು, ಕುಟುಂಬನೂ ಇತ್ತಲ್ಲಿ, ಪರಿವಾರನೂ ಇತ್ತು, ವೈಯಕ್ತಿಕ ಮಾತುಕತೆಗಳಿಗೂ ಇತ್ತು. ಓಕೆ, ಹಾಗಿದ್ದಾಗ ಏನಾಗುತ್ತೆ, ಅಷ್ಟು ಭಯ ಇರೋದಿಲ್ವಲ್ಲ. ಫ್ಯಾಕ್ಟ್ರಿ ಕೆಲಸ ಬೇರೆ, ಸಂಬಂಧನೇ ಬೇರೆ. ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ ಆಫೀಷಿಯಲ್ ಕೆಲಸ ಬೇರೆ, ಅವ್ರಿಗೆ ಕೊಡೋದು ಮಾಡೋದು ಜ್ಞಾನ ಕೊಡೋದು ಬೇರೆ. ವೈಯಕ್ತಿಕವಾಗಿ ಬಾಬನ್ ಜೊತೆನೂ ಕೂಡ ನಾನೇನ್ ಮಾಡ್ಬೇಕು, ಆಟ ಆಡೋದೇನು, ಪ್ರೀತಿಯಿಂದ ಜಗಳ ಮಾಡೋದೇನು, ಫೈಟಿಂಗ್ ಮಾಡೋದೇನು, ಎಲ್ಲನೂ ಕೂಡ ಮಾಡ್ಬೇಕು ಸ್ನೇಹಿತನ ರೂಪದಲ್ಲಿ. ಹಾಗೆ ಬಾಬಾ ಏನ್ ಹೇಳ್ತಾರೆ, ಇಂಥವ್ರು ಸದಾ ಪ್ರೀತಿಯ ಫಲವನ್ನ ತಿಂತಾ ಇರ್ತಾರ ಅಲ್ವಾ. ಚಿಕ್ಕ ಮಕ್ಕಳು ಅಮ್ಮನ ಕೈಯಲ್ಲಿ ಏನ್ ಮಾಡ್ತಾರೆ, ಪ್ರೀತಿಯಿಂದ ತಿನ್ನಿಸ್ತಾರಲ್ವಾ. ಇಲ್ಲ ಅಂತಂದ್ರೆ ಅಮ್ಮ ನನಗದು ಬೇಕು, ಇದು ಬೇಕು, ಅದು ಮಾಡ್ಕೊಡು, ಇದು ಮಾಡ್ಕೊಡು ಅಂತ ಕೇಳಬೇಕು. ಕೇಳೋದು ಬೇರೆ, ಪ್ರೀತಿಯಿಂದ ತಿನ್ನೋದು ಬೇರೆ. ಒಂದು ವಿಷಯ ಇರ್ಲಿ ಆದ್ಮೇಲೆ, ನೀವು ಬಾಬಾ ಜೊತೆಗೆ ಪ್ರೀತಿಯಿಂದ ನೀವು ಏನು ಕೇಳೋದು ಬೇಡ. ಬಾಬಾ ಏನ್ ಮಾಡ್ತಾ ಹೋಗ್ತಾರೆ, ಕೊಡ್ತಾ ಹೋಗ್ತಾರೆ. ಏನು ಕೊಡ್ತಾರೆ ಸ್ವೀಕಾರ ಮಾಡ್ತಾ ಹೋಗಿ ಆತ್ಮೀಯರಿ. ನಿಮ್ಗೊಂದು ಆಶ್ಚರ್ಯ ಹೇಳ್ತೇನೆ ಕೇಳಿ. ಓಕೆ, ಮಾವಿನ ಹಣ್ಣು ಸೀಸನ್ ಸ್ಟಾರ್ಟ್ ಆದ್ಮೇಲೆ ನಮ್ಮ ಅಮ್ಮನಿಗೆ ಸ್ವಲ್ಪ ಮಾವಿನ ಹಣ್ಣು ಅಂದ್ರೆ ಇಷ್ಟ. ಸರಿ, ಅವತ್ತಿಂದ ಇವತ್ತಿನವರೆಗೂ ಪ್ರತಿದಿನ ನಮ್ಮ ಮನೇಲಿ ಮಾವಿನ ಹಣ್ಣು ಇದೆ. ಓಕೆ, ಹಂಗ ನಾನು ಒಂದೇ ಸಲ ಯಾರ್ದೋ ಒಬ್ಬರು ರಿಲೇಷನ್ ಮನೆಗೆ ಹೋದಾಗ 1 kg ಮಾವಿನ ಹಣ ಕೊಟ್ಬಿಟ್ಟು ತಗೊಂಡು ಬಂದಿದ್ದು. ನಾನು 1 ರೂಪಾಯಿನೂ ತಂದಿಲ್ಲ. ಆದ್ರೆ ನಮ್ಮಲ್ಲಿ ಮಾವಿನ ಹಣ್ಣು ಇನ್ನೂ ಕಡಿಮೆ ಆಗಿಲ್ಲ. ಯಾರು ಕೊಟ್ಟಿದ್ದಾರೆ, ಖಾಲಿ ಆಯ್ತು ಒಳಗಡೆ ಬರ್ತಾ ಇದೆ, ಖಾಲಿ ಆಯ್ತು ಬರ್ತಾ ಇದೆ. ಯಾರು ಕೊಡ್ತಾರೆ, ಬಾಬಾ. ಇದು ಸ್ಥೂಲ ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳಿದ್ದು. ಹಾಗೇನೆ ನೀವು ಅಷ್ಟು ಪ್ರಿಯರಾದಾಗ ಏನಾಗ್ತಾ ಹೋಗ್ತದೆ ಹೇಳಿ, ಬಾಬಾ ನಿಮ್ಗೆ ಏನ್ ಬೇಕು ಅದನ್ನು ಕೊಡ್ತಾ ಹೋಗ್ತಾರೆ. ಸಾಧನಗಳಾಗ್ಲಿ, ವ್ಯಕ್ತಿಗಳಾಗ್ಲಿ, ಸಹಯೋಗ ಆಗ್ಲಿ, ಸಹಾಯ ಆಗ್ಲಿ, ಆರೋಗ್ಯ ಎಲ್ಲೂ ಕಡಿಮೆ ಆಗೋದಿಲ್ಲ ಆದ್ಮೇಲೆ. ಆವಾಗ ಬಾಬಾ ಹೇಳ್ತಾರೆ, ನೀವು ಪರಮಾತ್ಮ ನೆನಪು ಮಾಡೋದಲ್ಲ, ಮರೆಯೋದೇನಾಗ್ಬಿಡ್ತದೆ, ಕಷ್ಟ ಇರ್ತದೆ. ಅದಕ್ಕಾಗಿ ಬರೀ ಆಫೀಸ್ ತಾನು ಬಿಂದುನಪ್ಪ ಕಿರಣ ಹೋಗ್ತಾ ಇದೆ, ಅದೆಲ್ಲ ಮೂಲ ಅಲ್ಲ. ಅದು ಆರಂಭದಲ್ಲಿ ಸರಿ, ಮುಂದೆ 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 ಹೋಗ್ತಾ ಏನಾಗಬೇಕು, ಅದು ಸಹಜ ಆಗ್ಬೇಕು. ಅದಕ್ಕಾಗಿ ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ, ಬಾಬನ ಜೊತೆ ಯೋಗ ಹೇಗಿದೆ, ಈಶ್ವರಿ ಸೇವೆ ಹೇಗಿದೆ, ನಿಮ್ಮ ನೀವೇನ್ ಮಾಡ್ಕೊಳ್ಬೇಕು, ಚೆಕ್ ಮಾಡ್ಕೊಳ್ಬೇಕು. ಅದಕ್ಕಾಗಿ ಆ ಆತ್ಮರು ತಂದೆಯಿಂದನೂ ಪ್ರಿಯರಾಗಿರ್ತಾರೆ, ಪರಿವಾರದವ್ರ ಜೊತೆಗೂ ಕೂಡ ಏನಾಗಿರ್ತಾರೆ ಅವರು, ತಂದೆ ಒಬ್ರು ಇದ್ರೆ ಸಾಕಲ್ವ, ಪರಿವಾರ ಯಾಕೆ ಅಂತ ಅವ್ರು ಯೋಚನೆ ಮಾಡುದಿಲ್ಲ, ಎಲ್ಲರಿಗೂ ಪ್ರಿಯರಾಗಿರ್ತಾರೆ. ಯಾಕೆ, ಪರಿವಾರಕ್ಕೆ ಏನು ಬೇಕು ಅದನ್ನು ಕೊಡ್ತಾ ಇರ್ತಾರೆ. ಬಾಬನಿಂದ ತಗೊಂಡ್ ಕೊಡ್ಬೇಕು, ಅಥವಾ ಬಾಬನಲ್ಲಿ ಇರೋದನ್ನ ನಾವೇನ್ ಮಾಡ್ತಾ ಹೋಗ್ಬೇಕು, ಕೊಡ್ತಾ ಇರ್ಬೇಕು. ಅದಕ್ಕಾಗಿ ಬಾಬಾ ಹೇಳ್ತಾನೆ ಸಮಾನದಲ್ಲಿರ್ಬೇಕು. ಯಾವ್ದಲ್ಲಿರ್ಬೇಕು, ಯಾವ ಸಮಾನ, ಸಮಾನ ಆತ್ಮದ ಸಂಪಾದನೆ, ಖುಷ್, ಆನಂದ, ಸಫಲತೆ, ನಿರಾಕಾರದ ಆತ್ಮದ ಮಾನ, ಆತ್ಮದ ಗುಣಗಳು, ಅದಲ್ಲಿ ಏನಾಗಿರ್ಬೇಕು, ಖುಷಿಯಾಗಿರ್ಬೇಕು. ಮತ್ತೆ ಬೇರೆಯವರು ಕೂಡ ಗೌರವ ಕೊಡ್ಬೇಕು. ಯಾವ್ದ್ರಿಂದ, ಈ ಸಪ್ತ ಗುಣಗಳಿಂದ. ಯಾರು ಇದನ್ನು ಮಾಡ್ತಾ ಇರ್ತಾರೋ ಅವ್ರಿಗೆ ಏನಾಗ್ತಾ ಇರ್ತಾರೆ, ಅದರ ಒಂದು ಫಲ ಪ್ರಾರಬ್ಧದ ರೂಪದಲ್ಲಿ ಸಮ್ಮಾನ ಸಿಗ್ತದೆ. ಹೇಳ್ತಾರೆ, ಈ ಒಂದು ಜನ್ಮ ಇಷ್ಟು ಕೆಲಸ ನೀವು ಮಾಡಿದ್ದಕ್ಕೆ 84 ಜನ್ಮದವರೆಗೂ ಜನ ನಿಮ್ಗೆ ಏನು ಕೊಡ್ತಾ ಹೋಗ್ತಾರೆ, ಗೌರವ ಕೊಡ್ತಾರೆ ಅಲ್ವಾ. ಓಕೆ, ಅದಕ್ಕಾಗಿ ಏನ್ ಮಾಡ್ಬೇಕು ನಾವು, ಬಾಬಾ ಏನಿರ್ತಾರೆ, ಸಫಲತಾ ಮೂರ್ತಿಗಳಾಗಿ ಏನಾಗ್ಬೇಕು, ಸಫಲ ಆಗ್ಬೇಕು ಅಂತಂದ್ರೆ ನಿಮ್ಮ ಸಮಯ, ಸಂಕಲ್ಪ, ಶ್ವಾಸ, ಕರ್ಮೇಂದ್ರಿಯ, ಕರ್ಮದ ಫಲ ಎಲ್ಲವನ್ನು ಯಾರಿಗೆ ಒಪ್ಪಿಸಬೇಕು, ಭಗವಂತ ಅಲ್ವಾ. ಆ ಸಾಧನವನ್ನ ಭಗವಂತ ಉಪಯೋಗ ಮಾಡ್ಬೇಕು, ನೀವು ಮಾಡಬಾರ್ದು. ಯಾರು ಮಾಡಬಾರ್ದು, ನೀವು. ಫಾಲೋ ಫಾದರ್ ರಮಾ ಬಾಬಾ ಏನ್ ಮಾಡಿದ್ರು, ತನುವನ್ನು ಯಾರಿಗೆ ಕೊಟ್ಟಿದ್ರು, ಶಿವಬಾಬನಿಗೆ. ಮನವನ್ನು ಯಾರಿಗೆ ಕೊಟ್ಟಿದ್ರು, ಶಿವಬಾಬನಿಗೆ. ತಮ್ಮ ಪರಿವಾರವನ್ನು ಯಾರಿಗೆ ಕೊಟ್ಟಿದ್ರು, ಶಿವಬಾಬನಿಗೆ. ಅದಕ್ಕಾಗಿ ಸಫಲ ಆಯ್ತಲ್ವಾ. ಅದಕ್ಕಾಗಿ ಆ ಸಮಯವನ್ನ, ಸಂಕಲ್ಪವನ್ನು ಎಲ್ಲವನ್ನ ಭಗವಂತನಿಗೆ ಕೊಟ್ಬಿಟ್ಟು ಬಾಬಾ ಮಾಡ್ತಿದ್ದಾರೆ. ಬರೀ ಬಾಯಲ್ಲಲ್ಲ, ಬಾಬಾ ಮಾಡ್ತಾ ಇರುವಂತ ಅನುಭವ ನಿಮ್ಗೆ ಆಗ್ಬೇಕಾಗ್ತದೆ. ಓಕೆನಾ, ಅದನ್ನ ನೀವು ಚೆಕ್ ಮಾಡ್ಕೊಳ್ಬೇಕು. ಅದಕ್ಕಾಗಿ ಸಫಲತಾ ಮೂರ್ತಿಗಳಾಗಿ, ಯಾರಿಗೇನು ಬೇಕು, ನಾನು ಇದನ್ನು ಕೊಟ್ಟಿದ್ದೇನೆ ಅದನ್ನು ಕೊಟ್ಟಿದ್ದೇನೆ ಅಂತ ನೀವು ಏನು ಮಾಡೋದು ಬೇಡ. ಹೇಗೆ ಮನೆಯಲ್ಲಿ ನೀವು ಇಲ್ದಿದ್ದಾಗ ನಿಮ್ಮ ಸ್ನೇಹಿತರು ಬಂದರೂ ಕೂಡ ಅಪ್ಪ ಅಮ್ಮ ಜೊತೆಗೆ ಚೆನ್ನಾಗಿದ್ದಾಗ ನಿಮ್ಮ ಅಪ್ಪ ಅಮ್ಮ ಅವ್ರಿಗೆ ಏನು ಬೇಕು ಎಲ್ಲವನ್ನ ಪಾಲನೆ ಕೊಟ್ಬಿಟ್ಟು ಕಳಿಸ್ತಾರೆ, ಸರಿನಾ. ಅವಾಗ ನಿಮ್ಮ ಸ್ನೇಹಿತರು ಏನ್ ಹೇಳ್ತಾರೆ, ನೀನು ಇಲ್ದೇ ಇರೋದೇ ಒಳ್ಳೇದಾಯ್ತು, ನಿಮ್ಮ ಅಮ್ಮ ನಿಮ್ಗಿಂತ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮನ್ನ ಅಂತ ಹೇಳ್ತಾರೆ ಹೇಳಲ್ವೋ. ಯಾವಾಗ ನೀವು ಅಪ್ಪ ಅಮ್ಮನ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋದಾಗ, ನೀವು ಊರ್ ಸುತ್ತಲಿಕ್ಕೆ ಹೋಗಿದ್ದಾಗ ಬೇಗ ನಾವು ನಿಮ್ ಫ್ರೆಂಡ್ಸ್ ಮನೆ ಕಳಿಸ್ತಾ ಇರ್ತಾರ, ಇವನು ದಂಡ, ಇನ್ ಫ್ರೆಂಡ್ಸ್ ಗಳು ಬೇರೆ ಬಂದಿದ್ದಾರೆ ತಿನ್ಲಿಕ್ಕೆ ಇಲ್ಲಿ ಅಂತ.
ಹೌದೋ ಅಲ್ವೋ? ಹೌದು. ಅದನ್ನೇ ಅಪ್ಪ ಅಮ್ಮನ ಫ್ಯಾಕ್ಟ್ರಿ ಕೆಲ್ಸಕ್ಕೆ ಹೋಗಿದ್ದಿದ್ರೆ, ನನ್ನ ಮಕ್ಕಳ ಫ್ರೆಂಡ್ಸ್ಗಳು ಬಂದಿದ್ದಾರಪ್ಪ, ಪಾಪ ನನ್ನ ಮನೆಗೋಸ್ಕರ ಎಷ್ಟೆಲ್ಲ ಕಷ್ಟ ಪಡ್ತಾ ಇದ್ದಾನೆ ನನ್ನ ಮಗ, ನನ್ನ ಫ್ರೆಂಡ್ಸ್ಗಳನ್ನು ಕೂಡ ಚೆನ್ನಾಗಿ ಇಟ್ಕೊಳ್ಬೇಕು ಅಂತ ಮನೋಭಾವ ಇರುತ್ತೋ ಇರಲ್ವೋ? ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ಆ ಎಲ್ಲ ಆತ್ಮಗಳನ್ನ ಹೇಗೆ ಚೆನ್ನಾಗಿ ಇಟ್ಕೊಳ್ಬೇಕು ಅಂತ ನಾನು ನೋಡ್ಕೊಳ್ತೇನೆ. ಅದಕ್ಕಾಗಿ ಪ್ರತಿಯೊಂದು ಅದನ್ನು ಮಾಡಬೇಕು ಅಂತಂದ್ರೆ ಆದ್ಮೇಲೆ ನಮ್ಮಲ್ಲಿ ಕೆಲವೊಂದ್ಸಲ ಏನಾಗ್ತದೆ, ಯಾರೋ ಒಂದು ವ್ಯಕ್ತಿಗಳ ಬಗ್ಗೆ ಆಕರ್ಷಣೆ ಇರ್ತದೆ. ಶಾರೀರಿಕವಾಗಿ ಅವ್ರು ಸುಂದರವಾಗಿರ್ಬೋದು, ಯಾರೋ ನಿಮ್ಮ ಚೆನ್ನಾಗಿ ಹೊಗಳಬಹುದು, ಯಾರೋ ಚೆನ್ನಾಗಿ ಬೈಬಹುದು, ಯಾರೋ ಗಿಫ್ಟ್ ಕೊಡ್ಬೋದು ಅಲ್ವಾ? ಅಥವಾ ನಿಮ್ಗೆ ಯಾವುದೋ ಒಂದು ಸಮಸ್ಯೆಗಳಿಗೆ ಪರಿಹಾರ ಕೊಡ್ಬೋದು, ಅವರು ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಕೂಡ ಏನು ಕೊಡ್ಬೋದು, ಸಹಾಯವನ್ನ ಮಾಡ್ಬೋದು. ಅದು ಒಂದ್ ರೀತಿ ಸೆಳೆತ ಇರಬಾರದು. ನೋ, ಯಾವುದೋ ಒಂದು ವ್ಯಕ್ತಿಗಳ ಪ್ರತಿ ಇರಬಾರ್ದು. ಪಾಸಿಟಿವ್ ಇರ್ಲಿ, ನೆಗೆಟಿವ್ ಇರ್ಲಿ, ಯಾರದೇ ಪ್ರತಿ ಭಯನೂ ಇರಬಾರ್ದು, ಯಾರದೇ ಪ್ರತಿ ಜಾಸ್ತಿ ಅಟ್ರಾಕ್ಷನ್ ಇರಬಾರ್ದು. ಲೌಕಿಕದವ್ರಿರ್ಲಿ, ಅಲೌಕಿಕದವ್ರಿರ್ಲಿ. ಹಾಗೇನಾದ್ರು ಇದ್ದರೆ ಪುನಃ ಪುನಃ ಅವರೇ ನಿಮ್ಗೆ ಏನಾಗ್ತಾ ಹೋಗ್ತಾರೆ, ನೆನಪಿಗೆ ಬರ್ತಾ ಹೋಗ್ತಾರೆ. ವ್ಯಕ್ತಿ ಮೇಲೂ ಇರಬಾರ್ದು, ವಸ್ತುವಿನ ಮೇಲೂ ಇರಬಾರ್ದು. ವಸ್ತುಗಳಂತಂದ್ರೆ ಮೊಬೈಲು, ಟಿವಿ, ಊಟ, ಬಟ್ಟೆ, ಬಂಗಾರ, ಕೆಲವೊಬ್ಬರು ಶಾರೀರಿಕವಾಗಿ ಸುಂದರ ಮಾಡ್ಕೊಳ್ಳುವಂಥದ್ದು. ಹೀಗೆ ಯಾವ್ದು ಕಡೆಗೆ ಆಕರ್ಷಣೆ ಇದೆ, ಇದು ಯಾವುದು ಕೂಡ ನಿಮ್ಗೆ ಇರಬಾರದು. ಇದು ಇದ್ರೆ ಮಾಯ ಏನ್ ಮಾಡ್ಬಿಡ್ತದೆ, ಒಳಗಡೆಗೆ ಪ್ರವೇಶ ಮಾಡಿಬಿಡ್ತದೆ. ಅಲ್ಲಿ ಏನಾಗ್ತದೆ, ನಿಮ್ಗೆ ಎಕ್ಸ್ಟ್ರಾ ಸೆಳೆತ ಬಂದೋಗ್ತದೆ. ಅದಕ್ಕೆ ಯೋಗದಲ್ಲಿ ಕುತ್ಕೊಂಡಾಗ ನೋಡಿ, ಇನ್ನು ಕೆಲವರಿಗೆ ಹಣ ಮಾಡ್ಬೇಕು, ಹಣ ಮಾಡ್ಬೇಕು, ಹಣ ಮಾಡ್ಬೇಕು. ಇನ್ನು ಕೆಲವರಿಗೆ ನನ್ನ ಮಕ್ಕಳಿಗೆ ಏನ್ ಮಾಡ್ಬೇಕು, ಶ್ರೀಮಂತರನ್ನಾಗಿ ಮಾಡ್ಬೇಕು ಅಂತ ಬಿಟ್ಟಿರ್ತದೆ, ಎಜುಕೇಶನ್ ಕೊಡಬೇಕು ಅಂತ ಬಿಟ್ಟಿರ್ತದೆ. ಅದಕ್ಕೆ ಬಾಬಾ ಇದನ್ನೆಲ್ಲ ಏನ್ ಮಾಡ್ಕೊಳ್ಳಿ ಮಕ್ಕಳೇ, ಚೆಕ್ ಮಾಡ್ಕೊಳ್ಳಿ. ಇಂಥ ಆತ್ಮಗಳು ಸದಾ ಮುಗುಳ್ನಗುತ್ತಾ ಇರ್ತಾರೆ. ಅವ್ರ ಮುಖ ಯಾವಾಗಲೂ ಕೂಡ ಅರಳಿರ್ತದೆ. ಅವ್ರದ್ದು ಮೂಡ್ ಯಾವಾಗಲೂ ಕೂಡ ಏನಾಗಿರೋದಿಲ್ಲ, ಆಫ್ ಆಗಿರೋದಿಲ್ಲ, ಸದಾ ಡಬಲ್ ಲೈಟ್ ಆಗಿರ್ತಾರೆ. ಅಂತವರು ಸದಾ ಕಾಲ ಜ್ಞಾನದ ಸಾಗರದ ಒಳಗಡೆ ಹೋಗ್ಬಿಟ್ಟು ಏನ್ ಮಾಡ್ತಾ ಇರ್ತಾರಂತೆ, ಒಳ್ಳೆ ಅನುಭವ ಮಾಡ್ತಾ ಇರ್ತಾನೆ. ಜ್ಞಾನದ ಸಾಗರದಲ್ಲಿ, ಸಾಗರದ ಒಳಗಡೆ ಹೋದಾಗ ಏನ್ ಸಿಗ್ತದೆ ಅಲ್ವಾ? ಅಲ್ಲಿ ಸುತ್ತಲೂ ನೀರು ಮಾತ್ರ ಇರ್ತದೆ, ಬೇರೆ ಏನು ಇರುದಿಲ್ವಲ್ಲ. ಹಾಗೆ ಅನುಭವದ ಆಳದಲ್ಲಿ ಮಾತ್ರ ಇಡ್ತಾರೆ. ಕೆಲವೊಬ್ರು ಏನ್ ಮಾಡ್ತಾರೆ, ಸಮುದ್ರ ಮೇಲೆ ಡುಬ್ಕಿ ಹೊಡಿತಾರೆ, ಬರ್ತಾರೆ, ಡುಬ್ಕಿ ಹೊಡ್ತಾರೆ, ಬರೀತಾರೆ ಅಲ್ವಾ? ಡುಬ್ಕಿ ಹೊಡೆದು ಬರೋದಂತದೇನು, ಆ ಬರ್ತದೆ ಕಿರಣ ತಗೊಂಡೆ ಬಂದ್ಬಿಟ್ಟೆ. ಮುಳುಗೋದಂತದೇನು, ಗಂಟೆ ಅದ್ರೊಳಗಡೆ ಶಾಂತವಾಗಿದ್ದು ಬಿಡ. ಅದು ನಿಮ್ದು ಸಾಧನೆ, ಆ ರೀತಿ ನೀವು ಇರಬೇಕಾಗ್ತದೆ. ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಯಾರೇ ಬರ್ಲಿ ಯಾರ ಮೇಲೂ ಮೋಹ ಇರಬಾರದು. ಬಾಬಾ ಕೇಳ್ತಾರೆ, ಮಕ್ಕಳೇ ಈಗ ನಾನು ನಿಮ್ಮನ್ನ ಕರೀತೇನೆ, ನನ್ನ ಜೊತೆಗೆ ಬನ್ನಿ ಅಂತ. ಬರ್ಲಿಕ್ಕೆ ರೆಡಿ ಇದ್ದೀರಾ? ಅಥವಾ ಆಸ್ತಿ, ಮಕ್ಕಳು, ಮೊಮ್ಮಕ್ಕಳು, ಮಾತೇರಿ ಕೇಳ್ತಿದಾರೆ, ಮೊಮ್ಮಕ್ಕಳ ಮೇಲೆ ಮೋಹ ಇದೆಯಾ? ಸ್ವಲ್ಪ ದೊಡ್ಡವರಾಗ್ಲಿ, ಅವ್ರಿಗೊಂದು ಕೆಲಸ ಸಿಗ್ಲಿ, ಇವ್ರಿಗೊಂದು ಮದುವೆ ಆಗ್ಬಿಡ್ಲಿ ಅಂತ ಬಿಟ್ಟು ಏನಾದ್ರು ಇದೆಯಾ? ಬಟ್ ಯಾರು ನಿರ್ಮೋಹಿಗಳಾಗಿದ್ದಾರೆ, ಹೇಳಿದ ತಕ್ಷಣದಲ್ಲಿ ಏನ್ ಮಾಡ್ಬೇಕು, ಬರ್ಬೇಕು. ಬಾಬನ ಜೊತೆಗೆ ಏನು ವಾಯ್ದಾ ಮಾಡಿದಿರಿ, ನಿಮ್ ಜೊತೆಗೆ ಬರ್ತೇನೆ ಅಂತ ಹೇಳಿದಿರಿ ತಾನೆ, ಅಂದ್ಮೇಲೆ ಈ ಸೆಕೆಂಡ್ ಅಲ್ಲಿ ಕರೆದ್ರೂ ಕೂಡ ನೀವೇನ್ ಮಾಡ್ಬೇಕು, ಬರ್ಬೇಕು. ಅದಕ್ಕಾಗಿ ತಂದೆ ಏನು ಇಷ್ಟಪಡ್ತಾರಂತೆ ಅಂತಂದ್ರೆ, ನನ್ನ ಮಕ್ಕಳು ಸಾಧನೆಯನ್ನ ಪರಿಶ್ರಮ ಇಲ್ದೇನೆ ಮಾಡಬೇಕು, ಪ್ರೀತಿಯಿಂದ ಮಾಡಬೇಕು ಹೊರತು ಪರಿಶ್ರಮದಿಂದ ಮಾಡಬಾರ್ದು. ಯಾಕೆ ಪರಿಶ್ರಮ ಆಗತ್ತೆ ಅಂದ್ರೆ, ಬಾಬನ ತಗೊಂಡಿದ್ದೆಲ್ಲ ಸುಮ್ಮನೆ ಇಟ್ಕೊಂಡ್ಬಿಡ್ತಾರಂತೆ, ಕೊಡೋದೇ ಇಲ್ಲ. ದೇಹಕ್ಕೆ ಬೇಕಾಗಿರೋದನ್ನ ಮಾಡ್ಕೊಳ್ತಾ ಹೋಗ್ತಾರಂತೆ, ಆತ್ಮಕ್ಕೆ ಬೇಕಾಗಿರೋದನ್ನ ಮಾಡ್ಕೊಳ್ಳಲ್ವಂತೆ. ಈ ಎಲ್ಲ ಕಾರಣದಿಂದ ಮಕ್ಕಳಿಗೆ ಏನಾಗ್ತಾ ಇದೆ, ಪರಿಶ್ರಮ ಆಗ್ತಾ ಇದೆ. ಮತ್ತು ಸೀನಿಯರ್ ಆಗ್ತಾ ಆಗ್ತಾ ಹೋದಾಗ ನಾನು ನನ್ನದು ಹೇಳುವಂತ ಅಹಂಕಾರ ಬರ್ತಾ ಇದೆ. ಅದರಿಂದ ಏನ್ ಮಾಡಿ, ಹೊರಗಡೆಗೆ ಬನ್ನಿ ಅಂತ ಹೇಳ್ತಾರೆ. ಅದಕ್ಕೆ ನಾನು ಆತ್ಮ, ನನ್ನವರು ಯಾರು, ಬಾಬಾ ಅಷ್ಟೇ, ಬೇರೆ ಯಾವುದನ್ನು ಕೂಡ ನೀವು ನೋಡ್ಬೇಡಿ. ಮತ್ತೆ ಇದನ್ನ ಪ್ರತಿದಿನ ಅನುಭವ ಮಾಡಿ. ಪ್ರತಿದಿನ ನೀವು ಬಾಬಾ ಜೊತೆ ಏನು ವಾಯ್ದೆ ಮಾಡಿದಿರಿ, ಹೇಗಿರ್ತೀನಿ ಅಂತ ಹೇಳಿದಿರಿ, ಇದನ್ನ ಪುನಃ ಪುನಃ ಅಮೃತ ವೇಳೆಯಲ್ಲಿ ನೆನ್ಪು ಮಾಡ್ಕೊಳ್ಳಿ. ಬಾಬನಿಗೆ ನೀವೇನು ಹೇಳಿದೀರಾ, ಅನುಭವನೂ ಮಾಡಬೇಕು, ಮತ್ತೆ ರಿವೈಸ್ ಕೂಡ ಮಾಡ್ತಾ ಇರಬೇಕು. ಅದರಂತೆ ನೀವು ನಡಿಬೇಕು. ಅದಕ್ಕಾಗಿ ಪರಿಶ್ರಮದಿಂದ ಏನ್ ಮಾಡಿ, ಮುಕ್ತರಾಗಿ ಎಲ್ಲವನ್ನ ಏನ್ ಮಾಡಿ ಸಫಲ ಮಾಡ್ತಾ ಹೋಗಿ. ಲೌಕಿಕ ಖಜಾನೆ ಇರ್ಬೋದು, ಸ್ಥೂಲ ಖಜಾನೆ ಧನ ಇರ್ಬೋದು, ವಸ್ತುಗಳಿರ್ಬೋದು, ಶಬ್ದಗಳಿರ್ಬೋದು, ಜ್ಞಾನಗಳಿರ್ಬೋದು, ಶಕ್ತಿ ಇರ್ಬೋದು, ಪ್ರತಿಯೊಂದನ್ನು ಕೂಡ ಏನ್ ಮಾಡಿ ಸಫಲ ಮಾಡಿ, ದಯಾರಥಿಗಳಾಗಿ ಎಲ್ಲರಿಗೂ ಕೂಡ ಏನ್ ಮಾಡಿ ಶಕ್ತಿಯನ್ನು ಕೊಡುವಂಥವರಾಗಿ. ಸರಿ, ನಿಮ್ಮ ಎದುರುಗಡೆ ಇರುವಂತ ಯಾವುದೋ ಒಂದು ವ್ಯಕ್ತಿಗಳಿರ್ತಾರೆ, ಅವ್ರಿಗೆ ಜ್ಞಾನ ಇರೋದಿಲ್ಲ, ಅವ್ರಿಗೆ ಜ್ಞಾನ ಹೇಳಲಿಕ್ಕೆ ಹೋಗ್ತೀರಾ. ಅವ್ರ ಜ್ಞಾನ ಹೇಳಲಿಕ್ಕೆ ಹೋದ್ರೆ ನೀವು ಒಂದ್ ಹೇಳ್ದೆ ಅವ್ರೊಂದು 10 ಹೇಳ್ತಾರಲ್ಲ, ನಿಮ್ಗಿಂತ ಜಾಸ್ತಿ ಗೊತ್ತಿರ್ತದ ಅವ್ರಿಗೆ.
ಅಲ್ವಾ? ಅದರಲ್ಲೂ ರಿಲೇಷನ್ಸ್ಗಳಿಗೆ ನೀವೇನು ಜ್ಞಾನ ಹೇಳಲಿಕ್ಕೆ ಹೋಗಿದ್ದಿದ್ರೆ ಇನ್ನೂ ಜಾಸ್ತಿ ನಿಮ್ಗೆ ಚೆನ್ನಾಗಿ ಕ್ಲಾಸ್ ಮಾಡ್ತಾರೆ. ಅದಕ್ಕಾಗಿ ಮೊದಲು ಅವ್ರ ಬಗ್ಗೆ ದಯೆ ಇರಲಿ, ಅವ್ರ ಬಗ್ಗೆ ಗೌರವ ಇರಲಿ, ಅವರಿಗೆ ಕ್ಷಮೆ ಮಾಡಿ, ಆಮೇಲೆ ಅವ್ರಿಗೆ ಏನು ಮಾಡಿ, ನಾನು ದೊಡ್ಡವರು ಹೇಳುವಂಥದ್ದಕ್ಕೆ ಮಾಡ್ಲಿಕ್ಕೆ ಹೋಗಬೇಡಿ. ಯಾವಾಗಲೂ ಸೇವಾಧಾರಿಗಳಾಗಿ, ಆಮೇಲೆ ಅವರಿಗೆ ಏನು ಮಾಡಿ, ಸೂಕ್ಷ್ಮ ರೂಪದಲ್ಲಿ ಜ್ಞಾನ ತಿಳಿಸುವಂಥದ್ದನ್ನು ಮಾಡಿ, ಪ್ರೀತಿ ಕೊಡಿ, ಸ್ನೇಹ ಕೊಡಿ, ಆಮೇಲೆ ಅವರಿಗೆ ಜ್ಞಾನವನ್ನು ತಿಳಿಸಿ. ಈ ರೀತಿ ಸಂಸ್ಕಾರವನ್ನು ಏನು ಮಾಡಿ ಚೇಂಜ್ ಮಾಡ್ಕೊಳ್ಳಿ. ಮತ್ತು ಸದಾ ಕಾಲ ನಿಮ್ಮ ಈಗಿನ ಸಂಸ್ಕಾರವನ್ನು ಸುಟ್ಟಾಕಿ, ಅವ್ರಿಗೆ ಅದನ್ನು ಕೊಡಬೇಕು, ಇದು ಕೊಡಬೇಕು ಅಂತ ಸುಟ್ಟಾಕಿ ಯಾವ್ದು ಇಟ್ಕೊಳ್ಬೇಕು? ಒರಿಜಿನಲ್ ಆದಿ ಮತ್ತು ಅನಾದಿಯ ಸಂಸ್ಕಾರ, ಸಪ್ತ ಗುಣಗಳಿಂದ ಸೇರಿರುವಂಥ ಸಂಸ್ಕಾರ. ಆ ಸಂಸ್ಕಾರವನ್ನು ಸದಾ ಧಾರಣೆ ಮಾಡಿಟ್ಕೊಳ್ಳಿ. ಅಂದ್ರೆ ಶರೀರ ಪ್ರಪಂಚಕ್ಕೆ ಬಂದಾಗ ಹೇಗೆ ಸ್ವಚ್ಛವಾಗಿತ್ತಲ್ವ ಅಷ್ಟಕ್ಕೆ ಮಾತ್ರ. ಫೇರ್ ಅಂಡ್ ಲವ್ಲಿ, ಪೌಡ್ರು, ಪೌಂಡ್ಸು, ಫ್ಯೂಮು ಅದೆಲ್ಲ ಬೇಡ ಅಂತ ಹೇಳ್ತಾರೆ ಬಾಬಾ. ಹೇಗಿರಲಿ? ಮೂಲ ರೂಪದಲ್ಲಿ ಸ್ವಚ್ಛವಾಗಿರಲಿ, ಮಲಿನತೆ ಬೇಡ, ಕೊಳಕ ಬೇಡ, ಕ್ಲೀನ್ ಬಟ್ಟೆ, ವೈಟ್ ಬಟ್ಟೆ ಇಲ್ಲಿ ಸಾಕು. ಓಕೆ, ಅನ್ನ ಸಾಂಬಾರು ಸಾಕು ಮಕ್ಕಳೇ, ಗೋಬಿ ಮಂಚೂರಿ, ಬಜ್ಜಿ ಗಿಜ್ಜಿ ಎಲ್ಲ ಬೇಡ, ಸ್ವೀಟ್ ಗೀಟ್ ಬೇಡ ಅಂತ ಹೇಳ್ತಾರೆ. ಅನ್ನ ಸಾಂಬಾರು ಮಜ್ಜಿಗೆ ಸಾಕಷ್ಟೇ, ಶರೀರಕ್ಕೆ ಎಷ್ಟು ಬೇಕೋ ಅಷ್ಟು ಸಾಕು. ಓಕೆ, ಇಲ್ಲ ಅವ್ರು ರಾಜ ಮಕ್ಕಳು ಹೇಳ್ತಾರೆ, ಇಲ್ಲ ನಾವು ಮುದ್ದೆ ತಿನ್ನೋದು, ಆ ಮುದ್ದೆ ತಿನ್ಬೋದು, ಏನು ತೊಂದರೆ ಏನಿಲ್ಲ, ಸರಿನಾ? ಓಕೆ, ಅದಕ್ಕೆ ಶರೀರದ ನಿರ್ವಹಣೆಗೆ ಏನು ಬೇಕೋ ಅಷ್ಟು ಮಾತ್ರ ಮಾಡಿ, ಹಾಗೆ ಆತ್ಮಕ್ಕೆ ಏನು ಬೇಕೋ ಅಷ್ಟನ್ನು ಮಾತ್ರ ಕೊಡಿ. ಆವಾಗ ಏನಾಗತ್ತೆ? ನೀವು ಹೆಚ್ಚಿಗೆ ಪರಿಶ್ರಮ ಪಡಬೇಕಾದಂಥ ಅವಶ್ಯಕತೆ ಇರೋದಿಲ್ಲ. ಆವಾಗ ಪರಿಶ್ರಮದಿಂದ ಮುಕ್ತರಾಗ್ತೀರಿ. ಈ ಗಿಫ್ಟನ್ನು, ಈ ವರದಾನವನ್ನು ಈ ಮುರಳಿ ಮೂಲಕ ನಾನು ಕೊಡ್ತಾ ಇದ್ದೇನೆ, ಇದರ ಲಾಭವನ್ನ ನೀವು ಪಡ್ಕೊಳ್ಳಿ. ಓಕೆನಾ? ಪರಿಶ್ರಮದಿಂದ ಮುಕ್ತರಾಗಿ, ಅದಕ್ಕಾಗಿ ಸದಾ ಬೇರೆಯವರಿಗೆ ಕೊಡಬೇಕು 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 ಹೇಳುವಂಥ ಭಾವನೆ ಇಲ್ಲಿ ತೆಗೆದುಕೊಳ್ಬೇಕು ಅಂತ ಭಾವನೆ ಇರಬಾರ್ದು. ನಾನು ಕೊಟ್ಟಿರೋದಕ್ಕೆ ಅವ್ರು ನನಗೆ ಗೌರವ ಕೊಡಬೇಕು ಅಂತ ಇಚ್ಛೆನೂ ಕೂಡ ಮನಸ್ಸಿನಲ್ಲಿ ಇರಬಾರದು. ಈ ರೀತಿ 4 ಕಡೆಯ ಸಮಾನಧಾರಿ ಮಕ್ಕಳಿಗೆ ಸದಾ ತಂದೆಯ ಹೃದಯದಲ್ಲಿ ಸ್ನೇಹಿಯಾಗಿ, ಸರ್ವರಿಗೂ ಸ್ನೇಹಿಯಾಗಿರುವಂಥ ಶ್ರೇಷ್ಠ ಆತ್ಮಗಳಿಗೆ ಸದಾ ಪರಿಶ್ರಮದಿಂದ ಮುಕ್ತ, ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡುವಂಥ ತೀವ್ರ ಪುರುಷಾರ್ಥಿ ಮಕ್ಕಳಿಗೆ ಸದಾ ಬಾಬಾ ಜೊತೆಗೆ ಏನು ಪ್ರತಿಜ್ಞೆ ಮಾಡಿದಿರೋ ಅದರ ಲಾಭವನ್ನು ಪಡೆದುಕೊಳ್ಳುವಂತಹ, ಬ್ಯಾಲೆನ್ಸ್ ಇಟ್ಕೊಳ್ಳುವಂತಹ ದಯಾರಧಿ ಮಕ್ಕಳಿಗೆ ಸದಾ ಮೌಜಲ್ಲಿರೋರು. ಯಾವ ಮೌಜು? ಮೊಬೈಲ್ ಮೌಜಲ್ಲ, ಈಶ್ವರೀಯ ಮೌಜ್ ಅಲ್ವಾ? ಕೊಡೋದಲ್ಲಿ ಮೌಜ್ ಇರುವಂತಹ ಮತ್ತು ಬೇರೆಯವರನ್ನು ಕೂಡ ಅದೇ ರೀತಿ ಮೌಜಿನಲ್ಲಿ ಖುಷಿಯಲ್ಲಿ ತರುವಂತಹ ಸಂಗಮಯುಗಿ ಶ್ರೇಷ್ಠ ಭಾಗ್ಯ ಅಧಿಕಾರಿ ಮಕ್ಕಳಿಗೆ ಬಾಬ್ದಾದಾರವರ ನೆನಪು, ಪ್ರೀತಿ, ಲೀಲಾರಾಮ ತಂದೆಯ ಹೃದಯ ತುಂಬಿದ ಆಶೀರ್ವಾದ ಸ್ವೀಕಾರ ಮಾಡಿ ಮತ್ತು ನಮಸ್ತೆ ಅಂತ ಹೇಳ್ತಾರೆ. ಸಂಗಮಯುಗ ಅಂತ ಬಾಬಾ ಯಾಕೆ ಹೇಳಿದ್ರು ಅಂತಂದ್ರೆ, ಏನು ಕೊಡ್ತಿರೋ ಮಕ್ಕಳ ನಿಮ್ದು ಕೊಡಬೇಡಿ, ಯಾರ್ದು ಕೊಡಿ? ನನ್ನ ತಿರೋದನ್ನು ಕೊಡಿ. ನೀವು ನನ್ನ ಜೊತೆಲಿರಿ. ಕೊಡೋ ಕೆಲಸ ಯಾರು ಮಾಡ್ತಾರಂತೆ? ಬಾಬಾ ಮಾಡ್ತಾರೆ. ನೀವು ಸುಮ್ಮನೆ ನನ್ನ ಜೊತೆಲಿ ಇದೆ ಅಷ್ಟೇ, ಮನಸ್ಸನ್ನು ನನ್ನ ಕೈಯಲ್ಲಿ ಕೊಡಿ. ಯಾರಿಗೇನು ಕೊಡಬೇಕು ಅದು ನಾನು ಕೊಡ್ತಾ ಹೋಗ್ತೇನೆ ಅಷ್ಟೇ. ಆದಷ್ಟು ಸಮಯವನ್ನು ಬಾಬಾನ ಪಕ್ಕದಲ್ಲಿ ಕುಳಿಸಿ, ಯಾರಿಗೇನು ಬೇಕೋ ಅದನ್ನು ಬಾಬಾ ಕೊಡ್ತಾ ಇದ್ದಾರೆ. ಆ ಬಾಬಾ ಜೊತೆಗೆ ಹೇಗಿರ್ಬೇಕು? ಬಾಬಾ ಅವ್ರಿಗೆ ಕೊಡು, ಇದನ್ನು ಕೊಡು, ಹಾಗೆ ಮಾಡು, ಹಿಂಗೆ ಮಾಡು, ಬೇಡಬಾರದು. ಮಸ್ತಾಗಿರ್ಬೇಕು, ಖುಷಿಯಾಗಿ ಸದಾ ಬಾಬಾ ಏನ್ ಮಾಡ್ತಿದ್ದಾರೆ? ಕೊಡ್ತಾ ಇದ್ದಾರೆ. ನೀವು ಮನೇಲಿ ಇದ್ದೀರಿ, ಸರಿ, ನಿಮ್ಮ ಫ್ರೆಂಡ್ಸ್ ಬಂದ್ರು, ಸರಿ, ಬೆಲ್ ಹೊಡೆದಿದ್ದಾರೆ, ಮನೆ ಬಾಗಿಲು ಓಪನ್ ಮಾಡಿದಿರಿ, ಬಂದು ಕುತ್ಕೊಂಡಿದ್ದೀರಿ, ನೀವು ಫ್ರೆಂಡ್ಸ್ ಹತ್ರ ಮಾತಾಡ್ತಿದ್ದೀರಿ. ನಿಮ್ಮ ಅಮ್ಮ ತಂದ್ಬಿಟ್ಟು ಎಲ್ಲ ಟೀ, ಕಾಫಿ, ಬೋಂಡಾ, ಇಡ್ಲಿ, ವಡಾ, ಜಾಮೂನ್ ಎಲ್ಲ ತಂದ್ಕೊಟ್ಟಿದ್ದಾರೆ. ಯಾರಿಗೆ? ಫ್ರೆಂಡ್ಸ್ ಜೊತೆ ನಿಮ್ಗೂ ಸಿಗ್ತದೆ ತಾನೆ. ನೀವು ಹೋಗ್ಬಿಟ್ಟು ಕೇಳವಂಗಿಲ್ಲ ಅಲ್ಲಿ ಅಮ್ಮನ ಹತ್ರ, ಅಮ್ಮ ಫ್ರೆಂಡ್ಸ್ ಬಂದಿದ್ದಾರೆ, ಅವ್ರಿಗೆ ಟೀ ಮಾಡ್ಕೊಡ್ತೀಯಾ ಅಂತ ಕೇಳವಂಗಿಲ್ಲ. ಇನ್ನು ಕೆಲವೊಂದ್ಸಲ ನೀವು ರೂಮ್ ನಲ್ಲಿ ಇರ್ತೀರ, ಫ್ರೆಂಡ್ಸ್ಗಳನ್ನ ಅವರೇ ಇನ್ವೈಟ್ ಮಾಡ್ತಾರೆ, ಅವ್ರಿಗೆ ಬೇಕಾದ ಎಲ್ಲವನ್ನೂ ಕೊಡ್ತಾರೆ. ನೀವೇನು ಕೇಳಬಾರ್ದು ಅಂತಂದ್ರೆ ಅಮ್ಮ ಏನ್ ಹೇಳ್ತಾರೆ? ನನ್ನ ಮಾತು ನೀನು ಕೇಳು, ನಿನ್ನ ಮಾತು ನಾನು ಕೇಳ್ತಾನೆ. ಬೆಳಗಿನ ಸಾಯಂಕಾಲದವ್ರಿಗೆಲ್ಲ ಕೆಲಸವನ್ನು ನಾನು ಹೇಳಿದಾಗ ನೀನು ಮಾಡಿದ್ರೆ ನಿನ್ನನ್ನು ಸಹಿತ ನಿನ್ನ ಫ್ರೆಂಡ್ಗಳನ್ನು ಕೂಡ ನಾನೇನ್ ಮಾಡ್ತೇನೆ? ನೋಡ್ಕೊಂತ. ಅದಕ್ಕಾಗಿ ಬಾಬನ್ ಜೊತೆನೂ ಫ್ರೆಂಡ್ ಆಗಿ ಬೇರೆಯವರನ್ನು ಕೂಡ ಏನ್ ಮಾಡಿ ಸಮಾನ ರೂಪದಲ್ಲಿ ನೋಡಿ, ಬೇರೆಯವ್ರಿಗೆ ಗೌರವವನ್ನ ಕೊಡಿ. ಓಕೆ, ಎದುರುಗಡೆ ಹೆಚ್ಚಿಗೆ ಗೌರವ ಕೇಳ್ತಾರೆ, ಕೊಟ್ಟು ಬಿಡಿ. ನೀವೇನ್ ಕಳ್ಕೊಳ್ತೀರಿ? ನಿಮ್ದೇನಾದ್ರು ಹೋಗತ್ತಾ? ಇಲ್ಲ ತಾನೇ, ಕೊಟ್ಟು ಮುಗಿಸ್ಬಿಡಿ ಅಲ್ಲ ಅಲ್ವಾ? ಆ ರೀತಿ ಈಶ್ವರಿಯ ಜೀವನವನ್ನ ಮಾಡಿ ರಾಜಯೋಗಿಗಳಾಗಬೇಡಿ. ಏನಾಗಬಾರ್ದಂತೆ? ರಾಜಯೋಗಿ ಆಗ್ಬಾರ್ದು. ಏನಾಗ್ಬೇಕು? ಈಶ್ವರಿಯ ಜೀವನ. ನಾವು ಮನೇಲಿ ಅಪ್ಪ ಅಮ್ಮನ ಜೊತೆ ಯೋಗ ಮಾಡ್ತೀವೋ, ಅಪ್ಪ ಅಮ್ಮನ ಜೊತೆ ಜೀವನ ಮಾಡ್ತೀವೋ? ಅಪ್ಪ ಅಮ್ಮನ ಜೊತೆ ಜೀವನ ಮಾಡ್ತೀವಿ. ಯಾಕೆ ಯೋಗ ಮಾಡಲ್ಲ? ಯಾಕೆ? ನಮ್ಮ ಅಪ್ಪ 6 ಫುಟ್ ಎತ್ತರ ಇದ್ದಾರೆ, ಅವ್ರಿಗೆ 2 ಕಿವಿ ಇದೆ, 2 ಕಣ್ಣಿದೆ, 1 ಮೂಗಿದೆ, 2 ಕಾಲಿದೆ, ಅವ್ರ ಕಾರ್ ಇದೆ, ಬಿಲ್ಡಿಂಗ್ ಇದೆ ಎಲ್ಲ ಹೇಳ್ತಾ ಇರಲ್ವಾ? ಇಲ್ಲ.
ಮತ್ತೇನ್ ಮಾಡ್ತೀರ ಅವನ ಜೊತೆ ಜೀವನ ಮಾಡ್ತಿರ್ತಾನೆ. ಹೌದು, ಹಾಗೆ ಪರಮಾತ್ಮನ ಜೊತೆಗೆ ಏನ್ ಮಾಡ್ಬೇಕು ಇವಾಗ? ಜೀವನ ಮಾಡ್ಬೇಕು ಯಾರ ಜೊತೆಗೆ? ಪರಮಾತ್ಮನ ಜೊತೆಗೆ. ಅವನ ಜೊತೆಗೆ ಮಾಡ್ಬೇಡಿ, ನನ್ನ ಅಪ್ಪನ ಜೊತೆಗೆ ಮಾಡಿ. ಪರಮಾತ್ಮನ ಸ್ವಲ್ಪ ಬೇರೆ ಆಗ್ಬಿಡ್ತದೆ. ಅಲ್ವಾ? ನನ್ನವರು ಹೇಳುವಂತ ಭಾವನೆ ಬರ್ಲಿ. ಭಗವಂತನು ನಮ್ಮವರೇ, ಪೂರ್ತಿ ವಿಶ್ವನೇ ನಮ್ದು. ಪ್ರತಿದಿನ ನಾನು ನನ್ನ ಅಪ್ಪನ ಆಸ್ತಿಯನ್ನು ತಿಂತ ಎಲ್ಲರಿಗೂ ಅಪ್ಪನ ಆಸ್ತಿಯನ್ನು ನಾನೇನ್ ಮಾಡ್ಬೇಕು? ಕೊಡಬೇಕು. ಕೊಡ್ತಾ ಅಂದ್ರೆ ಇರ್ತೀವಿ. ನಿಮ್ಮ ಮನೇಲಿ ಪ್ರತಿ ಕ್ಷಣ ಮದುವೆನೆ. ಸದಾ ನೆಂಟರು ಬರ್ತಾ ಇರ್ತಾರೆ, ತಿಂತಾ ಇರ್ತಾರೆ. ಯಾವ ಊಟ ಕೊಡಬೇಕು? ಆತ್ಮಿಕ. ಪರಮಾತ್ಮನ ಊಟ ಕೊಡಿ, ಉಡುಗೊರೆ ಕೊಡ್ತಾ ಹೋಗಿ. ಅವಾಗ ನೀವು ಸಂಗಮ ಯುಗದಲ್ಲಿ ಬ್ಯೂಸಿ ಆಗ್ತಿರೋ ಆಗಲ್ವೋ? ಆಗ್ತೀವಿ. ನಾವ್ ಯಾವ್ದ್ರ ಕಡೆ ಗಮನ ಕೊಡ್ತೀವಿ? ಶರೀರದ ಕಡೆ. ಸ್ಥೂಲದ ಬಗ್ಗೆ ಗಮನವನ್ನು ಕೊಡ್ತಾ ಹೋಗ್ತೀವಲ್ವಾ? ಅದನ್ನೇನ್ ಮಾಡಿ ಸೂಕ್ಷ್ಮದ ಕಡೆ ಕನ್ವರ್ಷನ್ ಮಾಡಿ. ಓಕೆ, ಓಂ ಶಾಂತಿ.